ಹಲೋ ಆ್ಯಂಡ್ ವೆಲ್ಕಮ್ ಟು ಯುವರ್ ಡ್ರೀಮ್ ಗೈಡ್. ನಾನು ನಿಮ್ಮ ಪ್ರೇಮ್. ಕಳೆದ ಸಂಚಿಕೆಯಲ್ಲಿ ಭಾರತ ಸಂವಿಧಾನದ ಭಾಗ 2 ಸಿಟಿಜನ್ಶಿಪ್ ಬಗ್ಗೆ ನೋಡಿದ್ವಿ. ಅಂದರೆ ಪೌರತ್ವ ಬಗ್ಗೆ ನೋಡಿದ್ವಿ. ಪೌರತ್ವವನ್ನು ಹೇಗೆ ಪಡ್ಕೊಳ್ಳೋದು, ಪೌರತ್ವವನ್ನು ಹೇಗೆ ಕಳ್ಕೊಳ್ಳೋದು, ಮತ್ತು ಸಿಟಿಜನ್ಶಿಪ್ ಆಕ್ಟ್ 1955 ಇರ್ತಕ್ಕಂತಹ ಪ್ರಾವಿಷನ್ಸ್ಗಳು ಏನೇನು, ಮತ್ತು ಸೋನಿಯಾ ಗಾಂಧಿ ಅವರು ಮತ್ತು ಮದರ್ ತೆರೇಸಾ ಅವರವರು ಹೇಗೆ ಪೌರತ್ವವನ್ನು ಪಡ್ಕೊಂಡ್ರು ಅನ್ನೋದನ್ನು ನಾವು ಕಳೆದ ಸಂಚಿಕೆಯಲ್ಲಿ ನೋಡಿದ್ವಿ. ಇಂದು ಭಾರತ ಸಂವಿಧಾನದ ಪಾರ್ಟ್ 2 ವಿಧಿ 12ರಿಂದ 35ರವರೆಗೆ ಮೂಲಭೂತ ಹಕ್ಕುಗಳು, ಫಂಡಮೆಂಟಲ್ ರೈಟ್ಸ್ ಅನ್ನು ನಾವು ನೋಡೋಣ. ಇತ್ತೀಚೆಗೆ ಬರ್ತಾ ಇರ್ತಕ್ಕಂತಹ ಪರೀಕ್ಷೆಯಲ್ಲಿ ನೀವು ನೋಡಿದ್ದೀರಾ, ಯಾವುದೇ ಒಂದು ವಿಷಯದಲ್ಲಾಗಿರ್ಬೋದು ಡೆಪ್ತ್ ಅನಾಲಿಸಿಸ್ ಕೇಳ್ತಾ ಇದ್ದಾರೆ. ತುಂಬ ಆಳವಾದಂತಹ ಅಧ್ಯಯನದ ಅವಶ್ಯಕತೆ ಇರುವುದರಿಂದ ನಾವು ಎಲ್ಲ ವಿಷಯವನ್ನು ಇನ್ಕ್ಲೂಡಿಂಗ್ ಅರ್ಥಶಾಸ್ತ್ರ, ಎಕನಾಮಿ ಆಗಿರ್ಬೋದು, ಇಂಡಿಯನ್ ಎಕನಾಮಿ ಆಗಿರ್ಬೋದು, ಅಲ್ಲಿ ಕೂಡ ಹಣದುಬ್ಬರದ ಒಂದು ಕ್ಲಾಸನ್ನು ಮಾಡಿದ್ದೀವಿ. 4 ಕ್ಲಾಸನ್ನು ಮಾಡಿದ್ದೀವಿ ನಾವು ಅರ್ಥಶಾಸ್ತ್ರದಲ್ಲಿ. ಯಾಕೆಂದರೆ ಸ್ವಲ್ಪ ಡೆಪ್ತ್ ನಾಲೆಡ್ಜ್ ಇರಬೇಕು, ಅನಾಲಿಟಿಕಲ್ ನಾಲೆಡ್ಜ್ ಇರಬೇಕು ಅನ್ನೋ ಒಂದು ಉದ್ದೇಶದಿಂದ. ಈ ಸಂವಿಧಾನವನ್ನು ಕೂಡ ನಾವು ಅಷ್ಟೇ ಆಳವಾದಂತಹ ಒಂದು ಅಧ್ಯಯನವನ್ನು ನಾವು ಮಾಡೋಣ. ಯಾಕೆ ಅಂತಂದರೆ ಕೆಲವರು ಟೈಮ್ ವೇಸ್ಟ್ ಅಂತ ಅನ್ಕೋಬೋದು. ಬಟ್ ಈಗ ಒಂದು ಎಕ್ಸಾಮ್ ಬರೀತೀರ, ಯಾವುದಾದ್ರು ಕ್ಲಿಯರ್ ಆಗಲಿಲ್ಲ ಅಂದರೆ ಮತ್ತೆ ಅದೇ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಕಾಲೋಕ್ಕೆ ಮಿನಿಮಮ್ 1 ಇಯರ್ ಬೇಕು. ಅಲ್ಲಿ ಟೈಮ್ ವೇಸ್ಟ್ ಆಗುತ್ತೆ. ಅದಕ್ಕೆ ಇಲ್ಲಿ 10 ನಿಮಿಷ ಎಕ್ಸ್ಟ್ರಾ ಆದರೂ ಪರವಾಗಿಲ್ಲ, ನಾವು ಡೆಪ್ತ್ ಅನಾಲಿಸಿಸನ್ನು ಮಾಡ್ತಾ ಹೋಗೋಣ. ಇವತ್ತು ಇಂದಿನ ತರಗತಿ ತುಂಬ ಇಂಪಾರ್ಟೆಂಟ್, ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂದನೂ ಅಷ್ಟೇ. ಮೂಲಭೂತ ಹಕ್ಕುಗಳ ಮೇಲೆ KPSC ಆಗಿರ್ಬೋದು ಮತ್ತು UPSC ಆಗಿರ್ಬೋದು ಕ್ವಶನ್ಗಳು ಈ ಒಂದು ಮೂಲಭೂತ ಹಕ್ಕುಗಳು, ಫಂಡಮೆಂಟಲ್ ರೈಟ್ಸ್ ಅಲ್ಲಿ ತುಂಬಾ ಕ್ವಶನ್ ಬರ್ತವೆ. ಮತ್ತೆ ಪ್ರತಿಯೊಬ್ಬ ನಾಗರಿಕನು ಕೂಡ ತನಗಿರ್ತಕ್ಕಂಥ ಹಕ್ಕುಗಳ ಬಗ್ಗೆ ತಿಳ್ಕೊಳ್ತಕ್ಕಂಥದ್ದು ಅವನ ಒಂದು ಆದ್ಯ ಕರ್ತವ್ಯ. ಆದ್ರಿಂದ ಪಾರ್ಟ್ 3 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಆರ್ಟಿಕಲ್ 12 to 35 ವಿಧಿ 12ರಿಂದ 35ರವರೆಗೆ ನಾವು ಮೂಲಭೂತ ಹಕ್ಕುಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಫಸ್ಟ್, ಮೂಲಭೂತ ಹಕ್ಕುಗಳು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ವಾಟ್ ಈಸ್ ದ ಮೀನಿಂಗ್ ಆಫ್ ರೈಟ್ಸ್? ಅಂದ್ರೆ ರೈಟ್, ಹಕ್ಕು ಅಂದ್ರೆ ಏನು? ಫಸ್ಟ್ ಆಫ್ ಆಲ್ ನಮಗೆ ಮೂಲಭೂತ ಹಕ್ಕುಗಳಿಗಿಂತ ಮುಂಚೆ ಹಕ್ಕುಗಳು ಅಂತ ಅಂದ್ರೆ ಏನು? ಹಕ್ಕುಗಳು ಅಂದ್ರೆ ಎಂಟೈಟಲ್ ಟು ಸಮಥಿಂಗ್, ಅಂದ್ರೆ ಏನಾದ್ರೂ ಸ್ವಲ್ಪವನ್ನು ಪಡ್ಕೊಳ್ತಕ್ಕಂಥದ್ದು, ಏನಾದ್ರೂ ಒಂದು ಅಂಶವನ್ನು ಪಡ್ಕೊಳ್ತಕ್ಕಂಥದ್ದು, ಏನಾದ್ರೂ ಒಂದು ಹಕ್ಕುಗಳನ್ನ ಪಡ್ಕೊಳ್ತಕ್ಕಂಥದ್ದು, ಏನಾದರೂ ಒಂದು ಪಡ್ಕೊಳ್ತಕ್ಕಂಥದ್ದು, ಸಂವಿಧಾನಾತ್ಮಕವಾಗಿ ಏನಾದರೂ ಒಂದು ಪಡೆದುಕೊಳ್ಳುವುದನ್ನ ನಾವು ಹಕ್ಕುಗಳು ಅಂತ ಹೇಳಿ ನಾವು ಕರಿತಾ ಹೋಗ್ತೀವಿ. ಈಗ ನೀವು ಎಕ್ಸಾಮ್ ಅಲ್ಲಿ ನೀವು ನೋಡ್ತಾ ಇದ್ದೀರಿ, ಇಂಗ್ಲಿಷ್ ಮತ್ತೆ ಕನ್ನಡದ ಎರಡು ಒಂದು ಲ್ಯಾಂಗ್ವೇಜ್ ಅಲ್ಲೂ ಕೂಡ ನಾವು ಯಾವುದೇ ಒಂದು ವಿಚಾರವನ್ನು ತಿಳ್ಕೊಳ್ತಕ್ಕಂಥದ್ದು ಅವಶ್ಯಕತೆ. ಆದ್ದರಿಂದ ಎರಡರಲ್ಲೂ ಕೂಡ ನಾವು ಹೇಳ್ತಾ ಹೋಗ್ತೀವಿ. ಈ ರೈಟ್ಸ್ ಅನ್ನ ನಿಮ್ಗೆ ಈಗಾಗಲೇ ಗೊತ್ತಾಯ್ತು. ಎಂಟೈಟಲ್ ಟು ಸಮಥಿಂಗ್, ಏನಾದರೂ ಒಂದು ಸಂವಿಧಾನದಲ್ಲಿ ನಾವು ಪಡ್ಕೊಳ್ತಕ್ಕಂಥದ್ದನ್ನ ಹಕ್ಕುಗಳು ಅಂತ ಹೇಳಿ ಕರಿತೀವಿ. ಆ ಹಕ್ಕುಗಳಲ್ಲಿ 2 ವಿಧವನ್ನು ನಾವು ನೋಡ್ಬೋದು. ಫಸ್ಟ್ ಒನ್ ಸಂವಿಧಾನಾತ್ಮಕ ಹಕ್ಕು, ಸೆಕೆಂಡ್ ಒನ್ ಶಾಸನಾತ್ಮಕ ಹಕ್ಕುಗಳು. ಏನಿದು ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಅಥವಾ ಸಂವಿಧಾನಾತ್ಮಕ ಹಕ್ಕುಗಳು ಅಂತಂದ್ರೆ, ಯಾವ ಒಂದು ಹಕ್ಕುಗಳು ಸಂವಿಧಾನದಲ್ಲಿ ಬರೆಯಲ್ಪಟ್ಟಿದೆಯೋ ಅಥವಾ ಸಂವಿಧಾನದಿಂದ ನಮಗೆ ಸಿಗ್ತಾ ಇರ್ತಕ್ಕಂಥ ಹಕ್ಕುಗಳು ಅಥವಾ ಮೆನ್ಷನ್ ಇನ್ ಕಾನ್ಸ್ಟಿಟ್ಯೂಷನ್, ಯಾವುದೇ ಹಕ್ಕುಗಳು ಸಂವಿಧಾನದಲ್ಲಿ ಮೆನ್ಷನ್ ಆಗಿದ್ರೆ ಅದನ್ನು ಸಂವಿಧಾನಾತ್ಮಕ ಹಕ್ಕುಗಳು ಅಥವಾ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಅಂತ ಹೇಳಿ ನಾವು ಕರಿತೀವಿ. ನೆಕ್ಸ್ಟ್ ಸೆಕೆಂಡ್ ಒನ್ ಏನು ಅಂತ ಅಂದ್ರೆ ಶಾಸನಾತ್ಮಕ ಹಕ್ಕುಗಳು, ಸ್ಟ್ಯಾಟ್ಯೂಟರಿ ರೈಟ್ಸ್. ವಾಟ್ ಈಸ್ ದ ಮೀನಿಂಗ್ ಆಫ್ ಸ್ಟ್ಯಾಟ್ಯೂಟರಿ ರೈಟ್ಸ್? ಫಾರ್ ಎಕ್ಸಾಂಪಲ್, ಈಗ ಯಾವುದಾದ್ರೂ ನಮ್ಮ ಸಂಸತ್ ಆಗಿರ್ಬೋದು ಮತ್ತೆ ರಾಜ್ಯದಲ್ಲಿ ರಾಜ್ಯ ವಿಧಾನಸಭೆ ಆಗಿರ್ಬೋದು, ಯಾವುದಾದ್ರೂ ಒಂದು ಬಿಲ್ಲನ್ನು ಪಾಸ್ ಮಾಡಿ ಅದು ಲಾ ಆಗಿ ಆಕ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಆ ಏನು ಪಾಸ್ ಮಾಡಿರುತ್ತೆ ಅದನ್ನೇ ಸ್ಟ್ಯಾಟ್ಯೂಟರಿ ರೈಟ್ಸ್ ಅಥವಾ ಶಾಸನಾತ್ಮಕ ಹಕ್ಕುಗಳು ಅಂತ ಹೇಳಿ ಕರಿತೀವಿ. ಲಾ ಪಾಸ್ಡ್ ಬೈ ಪಾರ್ಲಿಮೆಂಟ್. ಯಾವ್ಯಾವ ಇರ್ಬೋದು? ಫಾರ್ ಎಕ್ಸಾಂಪಲ್ ಸ್ಟ್ಯಾಟ್ಯೂಟರಿ ರೈಟ್ಸ್, RTI, ನೀವು RTI ಕೇಳಿರ್ಬೋದು. ಈಗ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಅಂದ್ರೆ RTI ಆಕ್ಟ್ ಅನ್ನ ಸಲ್ಲಿಸುವ, RTI ಅರ್ಜಿಯನ್ನು ಸಲ್ಲಿಸುವ ಮುಖಾಂತರ ಸರ್ಕಾರದಲ್ಲಿರ್ತಕ್ಕಂತಹ ಹಲವಾರು ಮಾಹಿತಿಯನ್ನು ಪಡ್ಕೊಳ್ಬಹುದು. ಆ ಒಂದು ಇದನ್ನು ಕೂಡ ಪಾರ್ಲಿಮೆಂಟ್ ಪಾಸ್ ಮಾಡಿತು. ಇದು ಕೂಡ ಶಾಸನಾತ್ಮಕ ಹಕ್ಕುಗೆ ಉದಾಹರಣೆ. ಮತ್ತೆ ರೈಟ್ ಟು ಡೈವೋರ್ಸ್, ವಿಚ್ಛೇದನವನ್ನು ಪಡೆತಕ್ಕಂತಹ ಒಂದು ಹಕ್ಕುಗಳು ಕೂಡ ಶಾಸನಾತ್ಮಕ ಹಕ್ಕುಗಳಾಗ್ತವೆ. ಅಂದ್ರೆ ಯಾವ ಪಾರ್ಲಿಮೆಂಟ್ ಪಾಸ್ ಏನೇನು ಪಾಸ್ ಮಾಡಿರ್ತಾರೋ ಅದನ್ನ ಶಾಸನಾತ್ಮಕ ಹಕ್ಕುಗಳು ಅಂತೇಳಿ ನಾವು ಕರಿತೀವಿ. ಈಗ ನಾವು ನೋಡಿದ್ವಿ ಕಾನ್ಸ್ಟಿಟ್ಯೂಷನಲ್ ರೈಟ್ ಮತ್ತೆ ಸ್ಟ್ಯಾಟ್ಯೂಟರಿ ರೈಟ್ಸ್ ಮಧ್ಯೆ ಇರ್ತಕ್ಕಂಥ ಡಿಫ್ರೆನ್ಸ್ ನೋಡಿದ್ವಿ. ಹಂಗಂದ್ರೆ ಏನು ಅಂತ ಹೇಳಿ ನೋಡಿದ್ವಿ. ಈ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಅಲ್ಲಿ, ಸಂವಿಧಾನಾತ್ಮಕ ಹಕ್ಕುಗಳಲ್ಲಿ ಕೂಡ ಮತ್ತೆ 2 ವಿಧವಾಗಿ ನಾವು ನೋಡಿದ್ರೆ ಫಂಡಮೆಂಟಲ್ ರೈಟ್ಸ್ ಅಂತ ಹೇಳಿ ಒಂದು, ಅದರ್ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಮೂಲಭೂತ ಹಕ್ಕುಗಳು, ಮತ್ತೆ ಇತರೆ ಸಂವಿಧಾನಾತ್ಮಕ ಹಕ್ಕುಗಳಾಗಿ ನಾವು ನೋಡ್ಬೋದು. ವಾಟ್ ಈಸ್ ದ ಮೀನಿಂಗ್ ಆಫ್ ಫಂಡಮೆಂಟಲ್ ರೈಟ್ಸ್? ಈಗ ಹಕ್ಕುಗಳು ಅಂದ್ರೆ ಏನು ಅಂತ ಹೇಳಿ ತಿಳ್ಕೊಂಡ್ರಿ. ಈ ಫಂಡಮೆಂಟಲ್ ರೈಟ್ಸ್ ಅಂದ್ರೆ ಏನು? ಫಂಡಮೆಂಟಲ್ ಅಂದ್ರೆ
ಮೂಲಭೂತ ಅಂದ್ರೆ ಒಬ್ಬ ಮನುಷ್ಯನ ಸರ್ವಾಂಗೀಣ ಬೆಳವಣಿಗೆಗೆ, ಅವನು ಆರ್ಥಿಕವಾಗಿ ಬೆಳವಣಿಗೆ ಆಗ್ಬೇಕು ಅಂದ್ರೆ, ಮತ್ತೆ ಪೊಲಿಟಿಕಲ್ ಆಗಿ ಬೆಳವಣಿಗೆ ಆಗ್ಬೇಕು ಅಂದ್ರೆ, ಮತ್ತೆ ಸಾಮಾಜಿಕವಾಗಿ ಬೆಳವಣಿಗೆ ಆಗ್ಬೇಕು ಅಂತಂದ್ರೆ ಈ ಒಂದು ರೈಟ್ಸ್ ನೆಸಸರಿ ಇದೆ. ಆದ್ರಿಂದ ಇದನ್ನ ಫಂಡಮೆಂಟಲ್ ರೈಟ್ಸ್ ಅಂತ ಹೇಳಿ ನಾವು ಕರಿತೀವಿ. ಅಂದ್ರೆ ಮಾನವನ ಸರ್ವಾಂಗೀಣ ಬೆಳವಣಿಗೆಗೆ ಅಗತ್ಯವಾಗಿ ಬೇಕಾಗಿರ್ತಕ್ಕಂತಹ ಹಕ್ಕುಗಳನ್ನ ನಾವು ಫಂಡಮೆಂಟಲ್ ರೈಟ್ಸ್ ಅಂತ ಹೇಳಿ ನಾವು ಕರಿತೀವಿ. ಈ ಫಂಡಮೆಂಟಲ್ ರೈಟ್ಸ್ ಅನ್ನ ನಮ್ಮ ಸಂವಿಧಾನದ ಪಾರ್ಟ್ 3 ಅಲ್ಲಿ ಆರ್ಟಿಕಲ್ 12 to 35 ಅಲ್ಲಿ ವಿಧಿ 12ರಿಂದ 35ರವರೆಗೆ ನಮ್ಮ ಸಂವಿಧಾನದಲ್ಲಿ ಇದನ್ನ ಮೆನ್ಷನ್ ಮಾಡಿದ್ದಾರೆ. ಮೂಲಭೂತ ಹಕ್ಕುಗಳನ್ನ 6 ಹಕ್ಕುಗಳು ಅಂದ್ರೆ ಒರಿಜಿನಲ್ ಆಗಿ 7 ಹಕ್ಕುಗಳಿದ್ವು, ಮೂಲಭೂತ ಹಕ್ಕುಗಳು 7 ಇದ್ವು. ಆದ್ರೆ ಒಂದು ಹಕ್ಕುಗಳನ್ನ ನಾವು ಮೂಲಭೂತ ಹಕ್ಕುಗಳಿಂದ ತೆಗೆದಾಕಿ ಲೀಗಲ್ ರೈಟ್ಸ್ ಮಾಡಿದ್ದೀವಿ. ಅದ್ಯಾವುದು ಅಂದ್ರೆ ರೈಟ್ ಟು ಪ್ರಾಪರ್ಟಿ. ಅದನ್ನ ಈಗ ಮೂಲಭೂತ ಹಕ್ಕುಗಳಿಂದ ತೆಗೆದು ಲೀಗಲ್ ರೈಟ್ಸ್ ಆಗಿ ಅಂದ್ರೆ 300A ಅಲ್ಲಿ ನಾವು ಹಾಕಿದೀವಿ, ಆರ್ಟಿಕಲ್ 300A ಅಲ್ಲಿ ಹಾಕಿದೀವಿ. ಈಗ ಅಟ್ ಪ್ರೆಸೆಂಟ್ 6 ಮೂಲಭೂತ ಹಕ್ಕುಗಳಿದಾವೆ. ಫಂಡಮೆಂಟಲ್ ರೈಟ್ಸ್ ಆಯ್ತು. ಅದರ್ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್, ಇತರೆ ಸಂವಿಧಾನಾತ್ಮಕ ಹಕ್ಕುಗಳು ಯಾವ್ಯಾವು ಅಂದ್ರೆ, ಫಾರ್ ಎಕ್ಸಾಂಪಲ್ ರೈಟ್ ಟು ಪ್ರಾಪರ್ಟಿ, ಆರ್ಟಿಕಲ್ 300A ರೈಟ್ ಟು ಪ್ರಾಪರ್ಟಿ ಆಗಿರ್ಬೋದು, ಮತ್ತೆ ರೈಟ್ ಟು ವೋಟ್ ಆಗಿರ್ಬೋದು, ಅಂದ್ರೆ ಮತದಾನ ಮಾಡ್ತಕ್ಕಂಥ ಹಕ್ಕುಗಳಾಗಿರ್ಬೋದು, ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಕ್ಕಂಥ ಹಕ್ಕುಗಳಾಗಿರ್ಬೋದು, ಇವೆಲ್ಲ ಅದರ್ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಆಗ್ತವೆ. ಈ ಒಂದು ಮತದಾನ ಮಾಡುವ ಹಕ್ಕುಗಳು ಆರ್ಟಿಕಲ್ ಬಂದ್ಬಿಟ್ಟು ಆರ್ಟಿಕಲ್ 326. ಫಂಡಮೆಂಟಲ್ ರೈಟ್ಸ್ ಅಂದ್ರೆ ನೀವು ಈಗಾಗಲೇ ತಿಳ್ಕೊಂಡ್ರಿ, ಮಾನವನ ಸರ್ವಾಂಗೀಣ ಬೆಳವಣಿಗೆಗೆ ಅಗತ್ಯವಾಗಿರ್ತಕ್ಕಂತಹ ಹಕ್ಕುಗಳೇ ಮೂಲಭೂತ ಹಕ್ಕುಗಳು. ಈ ಒಂದು ತರಗತಿಯಲ್ಲಿ ಸಂಕ್ಷಿಪ್ತವಾಗಿ ಮೂಲಭೂತ ಹಕ್ಕುಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈ ಮೂಲಭೂತ ಹಕ್ಕುಗಳು, ಫಂಡಮೆಂಟಲ್ ರೈಟ್ಸ್ ಆಬ್ಜೆಕ್ಟಿವ್ ಏನು, ಉದ್ದೇಶ ಏನು? ನಮ್ಮ ಸಂವಿಧಾನ ಮೂಲಭೂತ ಹಕ್ಕುಗಳನ್ನು ನಮ್ಗೆ ಯಾಕೆ ಕೊಟ್ಟಿದೆ, ಅದರ ಉದ್ದೇಶ ಏನು ಅಂತಂದ್ರೆ, ಈಗ ನೀವು ಈಗಾಗಲೇ ಹಿಂದಿನ ತರಗತಿಯಲ್ಲಿ ಪ್ರಿಯಾಂಬಲ್ ಬಗ್ಗೆ ನೋಡಿದಿರಾ. ಪ್ರಿಯಾಂಬಲ್ ಅಲ್ಲಿ ಕಾನ್ಸ್ಟಿಟ್ಯೂಷನಲ್ ಗೋಲ್, ಸಂವಿಧಾನದ ಒಂದು ಗೋಲ್ ಏನು, ಸಂವಿಧಾನದ ಗುರಿ ಏನು ಅಂತ ಹೇಳಿ ನೀವು ನೋಡಿದ್ರಿ. ಸಂವಿಧಾನದ ಗುರಿ ಏನು ಅಂದ್ರೆ ಟು ಪ್ರೊವೈಡ್ ಜಸ್ಟಿಸ್, ನ್ಯಾಯವನ್ನ ತನ್ನ ಪ್ರಜೆಗಳಿಗೆ ಒದಗಿಸ್ತಕ್ಕಂಥದ್ದು ಸಂವಿಧಾನದ ಗುರಿ. ಯಾವೆಲ್ಲ ನ್ಯಾಯ? ಸಾಮಾಜಿಕ ನ್ಯಾಯ, ಸೋಷಿಯಲ್ ಜಸ್ಟಿಸ್, ಪೊಲಿಟಿಕಲ್ ಜಸ್ಟಿಸ್ ಅಂಡ್ ಎಕನಾಮಿಕ್ ಜಸ್ಟಿಸ್. ಸಾಮಾಜಿಕ ನ್ಯಾಯ ಅಂದ್ರೆ ಸಮಾಜದಲ್ಲಿ ಎಲ್ಲರೂ ಒಂದೇ ಎನ್ನುವಂತಹ ಭಾವನೆಯನ್ನು ಮೂಡಿಸ್ತಕ್ಕಂಥದ್ದು. ಸಾಮಾಜಿಕ ನ್ಯಾಯವನ್ನು ಯಾವುದೇ ಒಬ್ಬ ವ್ಯಕ್ತಿಯನ್ನ ಮೇಲು ಕೀಳುಗಳಾಗಿ ಒಂದು ಡಿವೈಡ್ ಮಾಡಬಾರ್ದು, ಅಂದ್ರೆ ಎಲ್ಲರನ್ನು ಸಮಾನವಾಗಿ ಕಾಣಬೇಕು. ಆ ಒಂದು ಸಾಮಾಜಿಕ ನ್ಯಾಯವನ್ನ ಒದಗಿಸ್ತಕ್ಕಂಥದ್ದು ಕೂಡ ನಮ್ಮ ಸಂವಿಧಾನದ ಒಂದು ಗುರಿ. ಪೊಲಿಟಿಕಲ್ ಜಸ್ಟಿಸ್, ಪ್ರತಿಯೊಬ್ಬ ಪ್ರಜೆಯು ಕೂಡ ಮತದಾನ ಮಾಡೋದಾಗಿರ್ಬೋದು ಅಥವಾ ಚುನಾವಣೆಯಲ್ಲಿ ಸ್ಪರ್ಧಿಸೋದಾಗಿರ್ಬೋದು, ಇದು ಅವನ ಒಂದು ಹಕ್ಕುಗಳು. ಇದು ಕೂಡ ಒಂದು ಸಂವಿಧಾನದ ಗುರಿ. ನೆಕ್ಸ್ಟ್ ಎಕನಾಮಿಕ್ ಜಸ್ಟಿಸ್, ಆರ್ಥಿಕವಾಗಿ ಭಾರತದಲ್ಲಿರ್ತಕ್ಕಂತಹ ಪ್ರತಿಯೊಬ್ಬ ಪ್ರಜೆಯು ಕೂಡ ಸದೃಢ ಆಗಬೇಕು, ಇದು ಕೂಡ ನಮ್ಮ ಸಂವಿಧಾನದ ಗುರಿ. ಇದಿಷ್ಟು 3 ಅಂದ್ರೆ ಸೋಷಿಯಲ್ ಜಸ್ಟಿಸ್, ಎಕನಾಮಿಕ್ ಜಸ್ಟಿಸ್ ಅಂಡ್ ಪೊಲಿಟಿಕಲ್ ಜಸ್ಟಿಸ್, ಸಾಮಾಜಿಕ ನ್ಯಾಯ, ಆರ್ಥಿಕ ನ್ಯಾಯ ಮತ್ತು ರಾಜಕೀಯ ನ್ಯಾಯವನ್ನು ಒದಗಿಸ್ತಕ್ಕಂಥದ್ದು ಸಂವಿಧಾನದ ಗುರಿ. ಇದು ಪ್ರಿಯಾಂಬಲ್ ಅಲ್ಲಿ ಮೆನ್ಷನ್ ಆಗಿದೆ. ಈ ಪ್ರಿಯಾಂಬಲ್ ಅಲ್ಲಿ ಮೆನ್ಷನ್ ಆಗಿರುವ ಈ ಒಂದು ಗುರಿಯನ್ನು ಸಾಧಿಸುವ ಉದ್ದೇಶದಿಂದ ಫಂಡಮೆಂಟಲ್ ರೈಟ್ಸ್ ಅನ್ನು ನಮ್ಮ ಸಂವಿಧಾನ ನಮಗೆ ಕೊಟ್ಟಿದೆ. ನೆಕ್ಸ್ಟ್, ಟು ಇಂಪ್ಲಿಮೆಂಟ್ ಪೊಲಿಟಿಕಲ್ ಡೆಮೋಕ್ರಸಿ ಅಂದ್ರೆ ಪ್ರೈಮರಿ ಆಬ್ಜೆಕ್ಟಿವ್ ಏನು? ಈ ಒಂದು ಮೂಲಭೂತ ಹಕ್ಕುಗಳ ಪ್ರೈಮರಿ ಆಬ್ಜೆಕ್ಟಿವ್ ಏನು ಅಂತ ಬಂದ್ರೆ ಟು ಇಂಪ್ಲಿಮೆಂಟ್ ಪೊಲಿಟಿಕಲ್ ಡೆಮೋಕ್ರಸಿ, ಅಂದ್ರೆ ರಾಜಕೀಯ ಪ್ರಜಾಪ್ರಭುತ್ವವನ್ನು ಸಾಧಿಸುವ ಒಂದು ಉದ್ದೇಶದಿಂದ. ಅಂದ್ರೆ ಪ್ರಜೆಗಳಿಂದ ಆಯ್ಕೆಯಾಗಿರ್ತಕ್ಕಂತಹ ಪ್ರಜಾಪ್ರತಿನಿಧಿಗಳು ನಮ್ಮ ಸರ್ಕಾರವನ್ನು ನಡೆಸಬೇಕು, ಪ್ರಜೆಗಳು ರಾಜಕೀಯದಲ್ಲಿ ಇನ್ವಾಲ್ವ್ ಆಗಬೇಕು. ಆ ಒಂದು ಉದ್ದೇಶದಿಂದ ಫಂಡಮೆಂಟಲ್ ರೈಟ್ಸ್ ಅನ್ನ ನಮ್ಮ ಸಂವಿಧಾನ ಪ್ರಜೆಗಳಿಗೆ ಪ್ರೊವೈಡ್ ಮಾಡಿದೆ. ನೆಕ್ಸ್ಟ್, ಈಗ ನೋಡಿದ್ವಿ ನಾವು ಲೀಗಲ್ ರೈಟ್ಸ್ ಮತ್ತೆ ಫಂಡಮೆಂಟಲ್ ರೈಟ್ಸ್ ಅಂದ್ರೆ ಏನು ಅಂತ ಹೇಳಿ ನೋಡಿದ್ವಿ. ಈ ಲೀಗಲ್ ರೈಟ್ಸ್ಗೂ ಫಂಡಮೆಂಟಲ್ ರೈಟ್ಸ್ಗೂ ಇರೋ ಡಿಫ್ರೆನ್ಸ್ ಏನು? ಈಗ ಫಾರ್ ಎಕ್ಸಾಂಪಲ್, ಫಂಡಮೆಂಟಲ್ ರೈಟ್ ನಂದು ಯಾವುದಾದ್ರೂ ಒಂದು ಉಲ್ಲಂಘನೆ ಇದ್ರೆ, ಈಗ ನಾನೊಬ್ಬ ಭಾರತೀಯ ಪೌರ ನಾಗರಿಕ, ನನ್ನ ಯಾವುದಾದ್ರೂ ಒಂದು ಮೂಲಭೂತ ಹಕ್ಕುಗಳು ಉಲ್ಲಂಘನೆ ಆದ್ರೆ, ಫಾರ್ ಎಕ್ಸಾಂಪಲ್ ಜೀವಿಸುವ ಹಕ್ಕಿದೆ, ಈ ಜೀವಿಸುವ ಹಕ್ಕು ಉಲ್ಲಂಘನೆ ಆದ್ರೆ ನಾನು ಡೈರೆಕ್ಟ್ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು. ಈ ಒಂದು ಕೆಳಗಿನ ಹಂತದ ನ್ಯಾಯಾಲಯಗಳನ್ನು ಬಿಟ್ಟು, ಹೈಕೋರ್ಟ್ ಅನ್ನು ಬಿಟ್ಟು ನಾನು ಡೈರೆಕ್ಟ್ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು. ಯಾಕೆ ಅಂದ್ರೆ ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳನ್ನ ಪ್ರೊಟೆಕ್ಟ್ ಮಾಡುವ ಒಂದು ಅಧಿಕಾರ ಯಾರಿಗಿದೆ ಅಂದ್ರೆ ಸುಪ್ರೀಂ ಕೋರ್ಟ್ ಇದೆ. ಸುಪ್ರೀಂ ಕೋರ್ಟ್ ಈಸ್ ಎ ಪ್ರೊಟೆಕ್ಟರ್ ಆಫ್ ದ ಫಂಡಮೆಂಟಲ್ ರೈಟ್ಸ್. ಮೂಲಭೂತ ಹಕ್ಕುಗಳನ್ನ ರಕ್ಷಿಸುವುದು ಸುಪ್ರೀಂ ಕೋರ್ಟ್ ನ ಒಂದು ಆದ್ಯ ಕರ್ತವ್ಯ. ಆದ್ರಿಂದ ಯಾವುದೇ ಒಬ್ಬ ವ್ಯಕ್ತಿಯ ಮೂಲಭೂತ ಹಕ್ಕುಗಳೇನಾದ್ರೂ ಉಲ್ಲಂಘನೆ ಆದ್ರೆ ಡೈರೆಕ್ಟ್ ಆಗಿ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು. ಆದ್ರೆ ಲೀಗಲ್ ರೈಟ್ಸ್ ಏನಾದ್ರೂ ಉಲ್ಲಂಘನೆ ಆದ್ರೆ, ಫಾರ್ ಎಕ್ಸಾಂಪಲ್ ನಂದು ಯಾವ್ದಾದ್ರು ಒಂದು ಪ್ರಾಪರ್ಟಿ ಇದೆ,
ಪ್ರಾಪರ್ಟಿ ಡಿಸ್ಪ್ಯೂಟ್ ಆಯಿತು, ನಂದು ಯಾವುದಾದ್ರೂ ಜಮೀನು ಆಗಿರ್ಬೋದು ಅಥವಾ ಮನೆ ಆಗಿರ್ಬೋದು, ಏನಾದ್ರು ಪ್ರಾಪರ್ಟಿ ಡಿಸ್ಪ್ಯೂಟ್ ಆಗಿದೆ ಅಂತಂದ್ರೆ ನಾನು ಫಸ್ಟು ಲೋಕಲ್ ಇರ್ತಕ್ಕಂತಹ ಲೋಕಲ್ ಕೋರ್ಟ್ಗೆ ಹೋಗ್ಬೇಕು, ಸ್ಥಳೀಯ ನ್ಯಾಯಾಲಯಕ್ಕೆ ಹೋಗ್ಬೇಕು. ಅಲ್ಲೂ ನನಗೆ ನ್ಯಾಯ ಸಿಗಲಿಲ್ಲ ಅಂತಂದ್ರೆ ಮೇಲಂತದ ನ್ಯಾಯಾಲಯಕ್ಕೆ ಅಂದ್ರೆ ಜಿಲ್ಲೆ ಮಟ್ಟದಲ್ಲಿ ಇರ್ತಕ್ಕಂತಹ ನ್ಯಾಯಾಲಯಕ್ಕೆ ಹೋಗ್ಬೇಕು. ಅಲ್ಲೂ ಕೂಡ ನನಗೆ ನ್ಯಾಯ ಸಿಗಲಿಲ್ಲ ಅಂದ್ರೆ ಹೈಕೋರ್ಟ್ಗೆ ಹೋಗ್ಬೇಕು, ಉಚ್ಚ ನ್ಯಾಯಾಲಯಕ್ಕೆ. ಅಲ್ಲೂ ನನಗೆ ನ್ಯಾಯ ಸಿಗಲಿಲ್ಲ ಅಂದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕು. ಅಂದ್ರೆ ಲೀಗಲ್ ರೈಟ್ಸ್ ಅಲ್ಲಿ ಡೈರೆಕ್ಟ್ ಆಗಿ ನಾವು ಸುಪ್ರೀಂ ಕೋರ್ಟ್ಗೆ ಹೋಗೋಕೆ ಅವಕಾಶ ಇರುವುದಿಲ್ಲ. ಫಂಡಮೆಂಟಲ್ ರೈಟ್ಸ್ ಏನಾದರೂ ಉಲ್ಲಂಘನೆ ಆದ್ರೆ, ಮೂಲಭೂತ ಹಕ್ಕುಗಳು ಉಲ್ಲಂಘನೆ ಆದ್ರೆ ಡೈರೆಕ್ಟ್ ಆಗಿ ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು. ಆದ್ರೆ ಈ ಒಂದು ಲೀಗಲ್ ರೈಟ್ಸ್ ಅಲ್ಲಿ ಡೈರೆಕ್ಟ್ ಆಗಿ ಸುಪ್ರೀಂ ಕೋರ್ಟ್ಗೆ ಹೋಗೋ ಆಗಿಲ್ಲ. ಅದರ ಬದಲು ಮನವಿಯನ್ನು ಸಲ್ಲಿಸುತ್ತಾ ಹೈಕೋರ್ಟ್ ಆದ್ಮೇಲೆ ಸುಪ್ರೀಂ ಕೋರ್ಟ್ ಈ ತರ ಹೋಗ್ತಕ್ಕಂಥದ್ದು. ಇದು ಮೂಲಭೂತ ಹಕ್ಕುಗಳು ಮತ್ತೆ ಲೀಗಲ್ ರೈಟ್ಸ್ ಇರ್ತಕ್ಕಂತಹ ವ್ಯತ್ಯಾಸ. ಈಗ ಅಮೆರಿಕದಲ್ಲಿ ಇರ್ತಕ್ಕಂತಹ ಮೂಲಭೂತ ಹಕ್ಕುಗಳು ಮತ್ತೆ ಲಂಡನ್ ನಲ್ಲಿ ಇರ್ತಕ್ಕಂತಹ ಮೂಲಭೂತ ಹಕ್ಕುಗಳು, ಇಂಗ್ಲೆಂಡ್ ನಲ್ಲಿ ಇರ್ತಕ್ಕಂತಹ ಮೂಲಭೂತ ಹಕ್ಕುಗಳನ್ನ ನಾವು ನೋಡೋಣ. ಅಮೆರಿಕಕ್ಕೆ ಬಂದ್ರೆ USA ಕಾನ್ಸ್ಟಿಟ್ಯೂಷನ್ ಬಂದ್ರೆ ಅಲ್ಲಿ ಕೂಡ ಫಂಡಮೆಂಟಲ್ ರೈಟ್ಸ್ ಇದಾವೆ ಸಂವಿಧಾನದಲ್ಲಿ. ಅವನ್ನ ಬಿಲ್ ಆಫ್ ರೈಟ್ಸ್ ಅಂತ ಹೇಳಿ ಕರಿತೀವಿ. ಅಮೆರಿಕದಲ್ಲಿ ಇರ್ತಕ್ಕಂತಹ ಮೂಲಭೂತ ಹಕ್ಕುಗಳನ್ನ ಬಿಲ್ ಆಫ್ ರೈಟ್ಸ್ ಅಂತ ಹೇಳಿ ಕರಿತೀವಿ. ಅಲ್ಲಿ ಆ ಒಂದು ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳ ಬಗ್ಗೆ ಸಂಕ್ಷಿಪ್ತವಾದಂತಹ ಒಂದು ಮಾಹಿತಿ ಇದೆ. ಏನಾದ್ರೂ ಆ ಮೂಲಭೂತ ಹಕ್ಕುಗಳು ಏನಾದ್ರೂ ವೈಲೇಷನ್ ಆದ್ರೆ ಅಲ್ಲಿ ಕೂಡ ಸುಪ್ರೀಂ ಕೋರ್ಟ್, ಅಮೆರಿಕದ ಒಂದು ಫೆಡರಲ್ ಕೋರ್ಟ್ ಏನಿದೆ, ಫೆಡರಲ್ ರಿಸರ್ವ್ ಕೋರ್ಟ್, ಆ ಒಂದು ಸುಪ್ರೀಂ ಕೋರ್ಟ್ ಇವರ ಅಲ್ಲಿರ್ತಕ್ಕಂತಹ ಪ್ರಜೆಗಳ ಮೂಲಭೂತ ಹಕ್ಕುಗಳ ವೈಲೇಷನ್ ಅಂತ ಆದ್ರೆ, ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ USA ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನಂತ ಇದೆ ಅಂತಂದ್ರೆ, USA ಸರ್ಕಾರ, ಅಮೆರಿಕದ ಸರ್ಕಾರ ಯಾವ್ದಾದ್ರು ಒಂದು ಲಾ ತಗೊಂಬಂತು ಅಂದ್ಕೊಡಿ. ಅಮೆರಿಕ ಸರ್ಕಾರ ಯಾವ್ದಾದ್ರು ಒಂದು ನೀತಿ ನಿಯಮ ಕಾನೂನುಗಳನ್ನು ತಗೊಂಡ್ಬಂದ್ರೆ ಆ ಒಂದು ಕಾನೂನು ಅಲ್ಲಿರ್ತಕ್ಕಂತಹ ಪ್ರಜೆಗಳ ಮೂಲಭೂತ ಹಕ್ಕುಗಳನ್ನೇನಾದ್ರೂ ಉಲ್ಲಂಘಿಸಿದ್ರೆ, ಹೊಸದಾಗಿ ತಂದಿರ್ತಾರಲ್ಲ ಅಲ್ಲ, ಅದೇನಾದ್ರೂ ಮೂಲಭೂತ ಹಕ್ಕುಗಳನ್ನು ಉಲ್ಲಂಘಿಸಿದ್ರೆ ಈ ಸುಪ್ರೀಂ ಕೋರ್ಟ್ ಆ ಲಾ ಅನ್ನ ರದ್ದು ಮಾಡುತ್ತೆ. ಅಲ್ಲಿ ಕೂಡ ಅಷ್ಟೇ, ಸುಪ್ರೀಂ ಕೋರ್ಟ್ ಈಸ್ ಎ ಪ್ರೊಟೆಕ್ಟರ್ ಆಫ್ ದ ಫಂಡಮೆಂಟಲ್ ರೈಟ್ಸ್. ಅಮೆರಿಕದಲ್ಲಿ ಇರ್ತಕ್ಕಂತಹ ಫಂಡಮೆಂಟಲ್ ರೈಟ್ಸ್ ಅನ್ನ ನಾವು ಬಿಲ್ ಆಫ್ ರೈಟ್ಸ್ ಅಂತ ಹೇಳಿ ನಾವು ಕರಿತೀವಿ. ಆದ್ರೆ UK ಬಂದ್ರೆ, ಲಂಡನ್ಗೆ ಬಂದ್ರೆ, ಲಂಡನ್ ಅಲ್ಲಿ ಯಾವುದೇ ರೀತಿಯ ನೋ ಡಿಫೈನ್ಡ್ ಫಂಡಮೆಂಟಲ್ ರೈಟ್ಸ್, ಯಾವುದೇ ರೀತಿಯ ಅಂದ್ರೆ ಡೆಫಿನೇಷನ್ ಇಲ್ಲ. ಅಲ್ಲಿರ್ತಕ್ಕಂಥ ಕಾನ್ಸ್ಟಿಟ್ಯೂಷನ್ ಆಗಿರ್ಬೋದು, ಅಲ್ಲಿರ್ತಕ್ಕಂತಹ ನಿಮಗೆ ಗೊತ್ತು ಅಲಿಖಿತ ಸಂವಿಧಾನ ಅಂತ ಹೇಳಿ, ಆದ್ರೂ ಕೂಡ ಅಲ್ಲಿ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಯಾವುದೇ ರೀತಿಯ ಉಲ್ಲಂಘನೆ ಇಲ್ಲ. ಪರ್ಟಿಕ್ಯುಲರ್ ಆಗಿ ಮೂಲಭೂತ ಹಕ್ಕುಗಳು ಯಾವ್ಯಾವ ಇದಾವೆ ಅಂತ ಹೇಳಿ ಪರ್ಟಿಕ್ಯುಲರ್ ಆಗಿ ಅಲ್ಲಿ ಒಂದು ಡೆಫಿನೇಷನ್ ಕೊಟ್ಟಿಲ್ಲ ಅವರು. ಅಲ್ಲಿ ಏನು ಅಂತಂದ್ರೆ, ಲಂಡನ್ ನಲ್ಲಿ ಒಂದು ರೂಲ್ಸ್ ಇದೆ. ಏನು ಅಂತಂದ್ರೆ, ಯಾವುದು ಅಲ್ಲಿರ್ತಕ್ಕಂತಹ ಸಂವಿಧಾನ ಬಹಿಷ್ಕಾರ ಮಾಡಿಲ್ವೋ ಅವೆಲ್ಲವನ್ನು ಮಾಡ್ಬೋದು. ಅಂದ್ರೆ ಅಲ್ಲಿ ಒಂದು ಸಂವಿಧಾನ ಏನ್ ಹೇಳಿದೆ ಅಂತ ಅಂದ್ರೆ ಕೆಲವನ್ನ ಅಲ್ಲಿ ಬಹಿಷ್ಕಾರ ಮಾಡಿದೆ, ಪ್ರಾಹಿಬಿಷನ್ ಮಾಡಿದೆ. ಆ ಯಾವುದನ್ನ ಅಲ್ಲಿ ಬಹಿಷ್ಕಾರ ಮಾಡಿಲ್ಲವೋ ಅದನ್ನೆಲ್ಲ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಅಲ್ಲಿ ಸೇಮ್ ಸೆಕ್ಸ್ ಮ್ಯಾರೇಜ್ಗೆ ಅವಕಾಶ ಇದೆ. ಅಂದ್ರೆ ಇಲ್ಲಿ ಏನು ಸಲಿಂಗ ಮದುವೆ ಅಂತ ಹೇಳಿ ಕರಿತೀವಿ, ಸೇಮ್ ಸೆಕ್ಸ್ ಮ್ಯಾರೇಜ್ ಅಂದ್ರೆ ಹುಡುಗಿನನ್ನ ಮದುವೆ ಆಗ್ತಕ್ಕಂಥದ್ದು ಅಲ್ಲಿ ಲೀಗಲ್. ಯಾಕೆಂದ್ರೆ ಅಲ್ಲಿರ್ತಕ್ಕಂತಹ ಸಂವಿಧಾನದಲ್ಲಿ ಇದನ್ನ ಒಂದು ಬಹಿಷ್ಕಾರ ಮಾಡಿದೀವಿ ಅಥವಾ ಪ್ರಾಹಿಬಿಟ್ ಮಾಡಿದೀವಿ ಅಂತೇಳಿ ಅಲ್ಲೇನು ಬರೋದಿಲ್ಲ. ಆದ್ರಿಂದ ಸೇಮ್ ಸೆಕ್ಸ್ ಮ್ಯಾರೇಜ್ ಆಗ್ಬೋದು. ಅದೇ ನಮ್ಮ ಇಂಡಿಯಾಗೆ ಬಂದ್ರೆ ಸೇಮ್ ಸೆಕ್ಸ್ ಮ್ಯಾರೇಜ್ ಅಲೋ ಇಲ್ಲ. ಭಾರತದಲ್ಲಿ ಸೇಮ್ ಸೆಕ್ಸ್ ಮ್ಯಾರೇಜ್ ಅಲೋ ಇಲ್ಲ. UK ಕಾನ್ಸ್ಟಿಟ್ಯೂಷನ್ ಅಲ್ಲಿ ಫಂಡಮೆಂಟಲ್ ರೈಟ್ಸ್ ಅನ್ನ ಅವರು ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿಲ್ಲ. ನೋ ಡಿಫೈನ್ಡ್ ಫಂಡಮೆಂಟಲ್ ರೈಟ್ಸ್. ನಾವೀಗ UK ಒಂದು ಮಾದರಿಯ ಮೂಲಭೂತ ಹಕ್ಕುಗಳನ್ನು ಫಾಲೋ ಮಾಡ್ತಾ ಇದ್ದೀವ ಅಥವಾ USA ಅಮೆರಿಕ ಮಾದರಿಯ ಮೂಲಭೂತ ಹಕ್ಕುಗಳನ್ನ ಫಾಲೋ ಮಾಡ್ತಾ ಇದ್ದೀವ ಅಂತ ಹೇಳಿ ನೋಡಿದ್ರೆ, ನಾವು ನಮ್ಮಲ್ಲಿರ್ತಕ್ಕಂತಹ ಮೂಲಭೂತ ಹಕ್ಕುಗಳನ್ನ ಭಾರತದ ಸಂವಿಧಾನದಲ್ಲಿರ್ತಕ್ಕಂತಹ ಮೂಲಭೂತ ಹಕ್ಕುಗಳು ಯಾವುದರಿಂದ ಎರವಲನ್ನು ಪಡ್ಕೊಂಡಿದ್ದಾರೆ ಅಂತಂದ್ರೆ, ಫಂಡಮೆಂಟಲ್ ರೈಟ್ಸ್ ಬಾರೋಡ್ ಫ್ರಮ್ ಬಿಲ್ ಆಫ್ ರೈಟ್ಸ್. US ಅಲ್ಲಿ ಇರತಕ್ಕಂತಹ ಬಿಲ್ ಆಫ್ ರೈಟ್ಸ್ ಇಂದ ಇನ್ಸ್ಪೈರ್ ಆಗಿ ನಮ್ಮಲ್ಲಿರ್ತಕ್ಕಂತಹ ಭಾರತದ ಮೂಲಭೂತ ಹಕ್ಕುಗಳನ್ನ ನಮ್ಮ ಸಂವಿಧಾನದ ಕರ್ತೃಗಳು ಬರೆದಿದ್ದಾರೆ. ಅಂದ್ರೆ ವಿ ಫಾಲೋಡ್ ಅಮೆರಿಕನ್ ಕಾನ್ಸ್ಟಿಟ್ಯೂಷನ್, ಅಂದ್ರೆ ಅಮೆರಿಕದಲ್ಲಿರ್ತಕ್ಕಂತಹ ಮೂಲಭೂತ ಹಕ್ಕುಗಳ ರೀತಿಯಲ್ಲಿ ಅದರಿಂದ ಇನ್ಸ್ಪಿರೇಷನ್ ಆಗಿ ನಾವು ಮೂಲಭೂತ ಹಕ್ಕುಗಳನ್ನು ನಾವು ರಚಿಸಿದ್ದೇವೆ. ಫಂಡಮೆಂಟಲ್ ರೈಟ್ಸ್ ಬಾರೋಡ್ ಫ್ರಮ್ USA ಕಾನ್ಸ್ಟಿಟ್ಯೂಷನ್. ಒಂದು ಕ್ವಶನ್ ಬರ್ಬೋದು, ಯಾವುದನ್ನು ಭಾರತದ ಮ್ಯಾಗ್ನಾ ಕಾರ್ಟಾ ಅಂತ ಹೇಳಿ ನಾವು ಕರಿತೀವಿ ಅಂತ ಅಂದ್ರೆ, ಮ್ಯಾಗ್ನಾ ಕಾರ್ಟಾ ಆಫ್ ಇಂಡಿಯಾ ಯಾವುದನ್ನು ನಾವು ಕರಿತೀವಿ ಅಂತ ಅಂದ್ರೆ ಪಾರ್ಟ್ 3 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅನ್ನ ನಾವು ಮ್ಯಾಗ್ನಾ ಕಾರ್ಟಾ ಆಫ್ ದಿ ಇಂಡಿಯಾ ಅಂತ ಹೇಳಿ ನಾವು ಕರಿತೀವಿ. ಅಂದ್ರೆ ಪಾರ್ಟ್ 3 ಯಾವುದು ಅಂದ್ರೆ ಸಂವಿಧಾನದ 3ನೇ ಭಾಗ
ಮೂಲಭೂತ ಹಕ್ಕುಗಳು, ಫಂಡಮೆಂಟಲ್ ರೈಟ್ಸ್. ಈ ಫಂಡಮೆಂಟಲ್ ರೈಟ್ಸ್ ಅನ್ನ ಭಾರತದ ಮ್ಯಾಗ್ನಾ ಕಾರ್ಟಾ ಅಂತ ಹೇಳಿ ನಾವು ಕರಿತೀವಿ. ಯಾಕೆ ಮ್ಯಾಗ್ನಾ ಕಾರ್ಟಾ ಅಂತ ಹೇಳಿ ಕರಿತೀವಿ ಅಂದ್ರೆ ಇದೇನು ಮೀನಿಂಗ್ ಏನಿದು? ಮ್ಯಾಗ್ನಾ ಕಾರ್ಟಾ ಅಂದ್ರೆ ಏನು? ಮ್ಯಾಗ್ನಾ ಕಾರ್ಟಾ ಅಂದ್ರೆ ಇಂಗ್ಲೆಂಡ್ ನಲ್ಲಿ ಒಬ್ಬ ರಾಜ ಇರ್ತಾನೆ, ಜಾನ್ ಅಂತ ಹೇಳಿರ್ತಾನೆ. ಇಂಗ್ಲೆಂಡ್ ನಲ್ಲಿ ಇರ್ತಕ್ಕಂತಹ ರಾಜ ಜಾನ್ 1215ರಲ್ಲಿ ಚಾರ್ಟರ್ ಆಫ್ ರೈಟ್ಸ್ ಅನ್ನ ಜಾರಿಗೊಳಿಸ್ತಾನೆ. ಈ ಚಾರ್ಟರ್ ಆಫ್ ರೈಟ್ಸ್ ಅಂದ್ರೆ ಏನು ಅಂತಂದ್ರೆ, ಇಂಗ್ಲೆಂಡ್ ಅಲ್ಲಿ ಇರ್ತಕ್ಕಂತಹ ಪ್ರಜೆಗಳಿಗೆ ಅಲ್ಲಿ ಮೂಲಭೂತ ಹಕ್ಕುಗಳನ್ನ ಕೊಡ್ತಕ್ಕಂಥದ್ನ ಈ ಚಾರ್ಟರ್ ಆಫ್ ರೈಟ್ಸ್ ಅಂತ ಹೇಳಿ ನಾವು ಕರಿತೀವಿ. ಇದು ಚಾರ್ಟರ್ ಆಫ್ ರೈಟ್ಸ್ ಅಂತಕ್ಕಂಥದ್ದು ಪ್ರಪಂಚದಾದ್ಯಂತ ಮೊದಲ ಲಿಖಿತ ರೂಪದ ಮೂಲಭೂತ ಹಕ್ಕಿಗೆ ಸಂಬಂಧಿಸಿರ್ತಕ್ಕಂತಹ ಒಂದು ಡಾಕ್ಯುಮೆಂಟ್ಸ್. ಇಟ್ ಈಸ್ ಎ ಫಸ್ಟ್ ರಿಟರ್ನ್ ಡಾಕ್ಯುಮೆಂಟ್ ರಿಲೇಟೆಡ್ ಟು ಫಂಡಮೆಂಟಲ್ ರೈಟ್ಸ್. ಈ ಜಾನ್ ಏನು ಹೊರಡಿಸ್ತಾನೆ, ಈ ಚಾರ್ಟರ್ ಆಫ್ ರೈಟ್ಸ್ ಅಂತ ಹೇಳಿ ಇದನ್ನ ಮ್ಯಾಗ್ನಾ ಕಾರ್ಟಾ ಅಂತ ಹೇಳಿ ಕರಿತೀವಿ. ಜಾನ್ ಹೊರಡಿಸ್ತಕ್ಕಂತಹ ಈ ಚಾರ್ಟರ್ ಆಫ್ ರೈಟ್ಸ್ ಫಂಡಮೆಂಟಲ್ ರೈಟ್ಸ್ಗೆ ಸಂಬಂಧಿಸಿರ್ತಕ್ಕಂತಹ ಮೊಟ್ಟ ಮೊದಲ ಲಿಖಿತ ಡಾಕ್ಯುಮೆಂಟ್ಸ್. ಆದ್ರಿಂದ ಭಾರತದ ಸಂವಿಧಾನದಲ್ಲಿರ್ತಕ್ಕಂತಹ ಮೂಲಭೂತ ಹಕ್ಕುಗಳಿಗೂ ಕೂಡ ನಾವು ಮ್ಯಾಗ್ನಾ ಕಾರ್ಟಾ ಆಫ್ ಇಂಡಿಯಾ ಅಂತ ಹೇಳಿ ನಾವು ಕರಿತಾ ಹೋಗ್ತೀವಿ. ನಾವು ಇಷ್ಟೊತ್ತು ಹಕ್ಕುಗಳು ಅಂದ್ರೆ ಏನು, ಮತ್ತೆ ಮೂಲಭೂತ ಹಕ್ಕುಗಳು ಅಂದ್ರೆ ಏನು, ಮತ್ತೆ ಸ್ಟ್ಯಾಟ್ಯೂಟರಿ ರೈಟ್ಸ್ ಶಾಸನಾತ್ಮಕ ಹಕ್ಕುಗಳು ಅಂದ್ರೆ ಏನು ಅಂತ ಹೇಳಿ ನೋಡಿದ್ವಿ. ಮತ್ತೆ ಈಗ ನಮ್ಮ ಸಂವಿಧಾನದಲ್ಲಿರ್ತಕ್ಕಂತಹ ಹಕ್ಕುಗಳು, ಮೂಲಭೂತ ಹಕ್ಕುಗಳು UK ಅಥವಾ US, ಅಮೆರಿಕ ಅಥವಾ ಇಂಗ್ಲೆಂಡ್ ನ ಕಾನ್ಸ್ಟಿಟ್ಯೂಷನ್ ಇಂದ ಫಾಲೋ ಮಾಡ್ತಾವ ಅಥವಾ ಇಲ್ಲೋ ಅಂತ ಹೇಳಿ ನೋಡಿದ್ವಿ. ಮತ್ತೆ ಅಮೆರಿಕ ಮತ್ತೆ ಇಂಗ್ಲೆಂಡ್ ನ ಕಾನ್ಸ್ಟಿಟ್ಯೂಷನ್ ಇರ್ತಕ್ಕಂತಹ ಫಂಡಮೆಂಟಲ್ ರೈಟ್ಸ್ ನ ಒಂದು ವ್ಯತ್ಯಾಸಗಳನ್ನ ನಾವು ನೋಡಿದ್ವಿ. ಈಗ ಭಾರತದಲ್ಲಿರ್ತಕ್ಕಂತಹ ಫಂಡಮೆಂಟಲ್ ರೈಟ್ಸ್ ಅನ್ನ ನೋಡ್ತಾ ಹೋಗೋಣ. ಫಸ್ಟ್ ಒನ್, ಸಮಾನತೆಯ ಹಕ್ಕು. ಸಮಾನತೆಯ ಹಕ್ಕು ಅಂದ್ರೆ ರೈಟ್ ಟು ಈಕ್ವಾಲಿಟಿ. ಇದು ವಿಧಿ 14ರಿಂದ ಆರ್ಟಿಕಲ್ 14 to 18 ವರೆಗೂ ಸಮಾನತೆಯ ಹಕ್ಕು, ರೈಟ್ ಟು ಈಕ್ವಾಲಿಟಿಯನ್ನ ಇದು ಹೇಳುತ್ತೆ. ಅಂದ್ರೆ ಇದೆಲ್ಲವನ್ನ ನಾವು ಸಂಕ್ಷಿಪ್ತವಾಗಿ ನೋಡೋಣ. ಈಗ ಫಸ್ಟ್ ನಮ್ಮ ಭಾರತದಲ್ಲಿ ಇರ್ತಕ್ಕಂತಹ ಹಕ್ಕುಗಳನ್ನ ಡೀಪ್ ಆಗಿ ಅಂದ್ರೆ ಒಂದು ಪಕ್ಷಿ ನೋಟದಲ್ಲಿ ಈಗ ನೋಡ್ತಾ ಹೋದ್ರೆ, ಸಮಾನತೆಯ ಹಕ್ಕು ವಿಧಿ 14ರಿಂದ 18ವರೆಗೂ ರೈಟ್ ಟು ಈಕ್ವಾಲಿಟಿ. ನೆಕ್ಸ್ಟ್, ಸ್ವಾತಂತ್ರ್ಯದ ಹಕ್ಕು, ರೈಟ್ ಟು ಫ್ರೀಡಮ್. ಇದು ವಿಧಿ 19ರಿಂದ 22ರವರೆಗೆ ಸ್ವಾತಂತ್ರ್ಯದ ಹಕ್ಕನ್ನು ಹೇಳುತ್ತೆ ನಮ್ಮ ಭಾರತದ ಸಂವಿಧಾನ. ನೆಕ್ಸ್ಟ್, ಶೋಷಣೆಯ ವಿರುದ್ಧದ ಹಕ್ಕು, ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯಿಟೇಷನ್. ವಿಧಿ 13 ಮತ್ತೆ 14 ಶೋಷಣೆಯ ವಿರುದ್ಧದ ಹಕ್ಕನ್ನ ಹೇಳುತ್ತೆ. ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ರೈಟ್ ಟು ಫ್ರೀಡಮ್ ಆಫ್ ರಿಲಿಜಿಯನ್. ಇದನ್ನು ಭಾರತ ಸಂವಿಧಾನದಲ್ಲಿರ್ತಕ್ಕಂತಹ ಆರ್ಟಿಕಲ್ 25 ಇಂದ 28 ವರೆಗೆ ನಾವು ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು, ಕಲ್ಚರಲ್ ಅಂಡ್ ಎಜುಕೇಶನಲ್ ರೈಟ್ಸ್ ಅಂತ ಬಂದ್ರೆ 29 ಮತ್ತೆ 30ನೇ ಆರ್ಟಿಕಲ್ ಕಲ್ಚರಲ್ ಮತ್ತು ಎಜುಕೇಶನಲ್ ರೈಟ್ಸ್ ಅನ್ನ ಹೇಳುತ್ತೆ. ನೆಕ್ಸ್ಟ್, ಲಾಸ್ಟ್ ಒನ್, ಸಂವಿಧಾನಬದ್ಧ ಪರಿಹಾರದ ಹಕ್ಕು, ಆರ್ಟಿಕಲ್ 32. ನೀವು ಇಲ್ಲಿ ಗಮನಿಸಬಹುದು, ಈ ಆರ್ಟಿಕಲ್ ಅನ್ನ ಈಗ ನೀವು ಬೈಟ್ ಮಾಡುವ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಈ ಕ್ಲಾಸ್ ಕೇಳ್ತಾ ಅಥವಾ ರಿವಿಷನ್ ಮಾಡ್ತಾ ಈ ಕ್ಲಾಸ್ 1-2 ಸರ್ತಿ ಕೇಳಿದ್ರೆ ಆಟೋಮೆಟಿಕಲಿ ಈ 12ರಿಂದ 35ರ ವಿಧಿಗಳು ಕೂಡ ನಿಮ್ಮ ಮನ ದಟ್ಟಾಗ್ತಕ್ಕಂಥದ್ದು. ಈಗ ನಾವು ಇಲ್ಲಿ ನೋಡ್ತಾ ಹೋದ್ವಿ, 14ರಿಂದ 18 ಇದೆ, 19ರಿಂದ 22 ಇದೆ, 23ರಿಂದ 24 ಇದೆ, 25ರಿಂದ 28 ಇದೆ, 29, 30 ಇದೆ, 32 ಇದೆ, 31 ಮಿಸ್ ಆಗಿದೆ. ಆರ್ಟಿಕಲ್ 31 ಮಿಸ್ ಆಗಿದೆ. ಆ ಒಂದು 31ರ ವಿಧಿ ಯಾವುದು ಅಂತಂದ್ರೆ, ನಮಗೆ ಸಂವಿಧಾನ ರಚನೆ ಆದಂತಹ ಸಂದರ್ಭದಲ್ಲಿ ಟೋಟಲ್ 7 ಇತ್ತು ಮೂಲಭೂತ ಹಕ್ಕುಗಳು, 7 ಮೂಲಭೂತ ಹಕ್ಕುಗಳಿದ್ವು. ಆದ್ರೆ 44ನೇ ಸಂವಿಧಾನದ ತಿದ್ದುಪಡಿ ಮೂಲಕ, ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ 44 1978 1978ರಲ್ಲಿ 44ನೇ ಸಂವಿಧಾನದ ತಿದ್ದುಪಡಿಯ ಮೂಲಕ ತಿದ್ದುಪಡಿಯನ್ನು ಮಾಡಿ 31ನೇ ಮೂಲಭೂತ ಹಕ್ಕನ್ನು ಅಂದ್ರೆ ಆರ್ಟಿಕಲ್ 31 ಅನ್ನ ಮೂಲಭೂತ ಹಕ್ಕಿರತಕ್ಕಂತಹ ಒಂದು 7 ಯಾವ್ದಿತ್ತು ಅಂತಂದ್ರೆ ಆ 31ನೇಯ ಆರ್ಟಿಕಲ್ ಅನ್ನ ಅವರು ಡಿಲೀಟ್ ಮಾಡ್ತಾರೆ. ಡಿಲೀಟ್ ಮಾಡಿ ಆ ಒಂದು 33ನೇ ಆರ್ಟಿಕಲ್ ಅನ್ನ 300 ಕ್ಯಾಪಿಟಲ್ ಎ, ಆರ್ಟಿಕಲ್ 300 ಕ್ಯಾಪಿಟಲ್ ಎ ಪಾರ್ಟ್ 12 31ನೇಯ ಒಂದು ವಿಧಿಯನ್ನ 1978ರಲ್ಲಿ 44ನೇ ಸಂವಿಧಾನದ ತಿದ್ದುಪಡಿಯ ಮೂಲಕ ಮೂಲಭೂತ ಹಕ್ಕುಗಳಲ್ಲಿದ್ದಂತಹ ಒಂದು ವಿಧಿಯನ್ನ ಲೀಗಲ್ ರೈಟ್ಸ್ ಆಗಿ ಕನ್ವರ್ಟ್ ಮಾಡ್ತೀವಿ. ಲೀಗಲ್ ರೈಟ್ಸ್ 300 ಎ ಆರ್ಟಿಕಲ್ಗೆ ಈ ಒಂದು ಮೂಲಭೂತ ಹಕ್ಕನ್ನು ಹಾಕ್ತೀವಿ. ಪಾರ್ಟ್ 3, ಇಲ್ಲಿ ಪಾರ್ಟ್ 3 ಅಲ್ಲಿ ಏನಿತ್ತು ಫಂಡಮೆಂಟಲ್ ರೈಟ್ಸ್, ಆ ಪಾರ್ಟ್ 3 ಇಲ್ಲಿ ಇರ್ತಕ್ಕಂಥಲ್ಲ ಪಾರ್ಟ್ 12 ಹಾಕ್ತೀವಿ.
ಆರ್ಟಿಕಲ್ 31 ಎಲ್ಲೋಯ್ತು ಅಂತ ನಿಮಗೆ ಈಗ ಗೊತ್ತಾಯ್ತು. ಆರ್ಟಿಕಲ್ 31 ಅನ್ನ ಫಂಡಮೆಂಟಲ್ ರೈಟ್ಸ್ ಅಲ್ಲಿ ಇರ್ತಕ್ಕಂಥದ್ನ ಲೀಗಲ್ ರೈಟ್ಸ್ ಅಲ್ಲಿ ಹಾಕ್ತಿವಿ. ಆರ್ಟಿಕಲ್ 300 ಹೇಗೆ ಹಾಕ್ತಿವಿ, ಇಲ್ಲಿ ಏನು ಪಾರ್ಟ್ 3 ಅಲ್ಲಿ ಇತ್ತು ಈಗ ಅಲ್ಲಿ ಪಾರ್ಟ್ 12 ಅಲ್ಲಿ ಹೋಗುತ್ತೆ. ಪಾರ್ಟ್ 12 ಅಲ್ಲಿ ನಾವು ಫಂಡಮೆಂಟಲ್ ರೈಟ್ಸ್ ಅಲ್ಲಿ ಇರ್ತಕ್ಕಂತಹ ಒಂದು ಆರ್ಟಿಕಲ್ ಅನ್ನ ಪಾರ್ಟ್ 12 ಅಲ್ಲಿ ಹಾಕ್ತಿವಿ. ನೋಡಿದ್ವಿ ಸಂವಿಧಾನ ಭಾರತದ ಪ್ರಜೆಗಳಿಗೆ ಕೊಟ್ಟಿರ್ತಕ್ಕಂತಹ ಮೂಲಭೂತ ಹಕ್ಕುಗಳನ್ನ ನಾವು ಗಮನಿಸಿದ್ವಿ. ಅದನ್ನ ನಾವು ಡೀಪ್ ಆಗಿ ಅಂದ್ರೆ ಸವಿವರವಾಗಿ ನಾವು ನೋಡ್ತಾ ಹೋಗೋಣ. ಅಂದ್ರೆ ಪ್ರತಿಯೊಂದು ಆರ್ಟಿಕಲ್ ಕೂಡ ನಾವು ನೋಡ್ತಾ ಹೋಗೋಣ. ಈಗ ಇಂಟ್ರೊಡಕ್ಷನ್ ಮಾಡ್ತಾ ಇರೋದ್ರಿಂದ ಈ ಕ್ಲಾಸ್ ಅಲ್ಲಿ ಭಾರತದ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಇಂಟ್ರೊಡಕ್ಷನ್ ನಾವು ಈ ಒಂದು ತರಗತಿಯಲ್ಲಿ ನಾವು ನೋಡ್ತಾ ಹೋಗೋಣ. ಈಗ ಭಾರತದಲ್ಲಿರ್ತಕ್ಕಂತಹ ಮೂಲಭೂತ ಹಕ್ಕುಗಳ ಒಂದು ಲಕ್ಷಣಗಳು, ಫೀಚರ್ಸ್ ಆಫ್ ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳ ಲಕ್ಷಣಗಳನ್ನ ನೋಡ್ತಾ ಹೋದ್ರೆ, ಸಮ್ ಆಫ್ ಫಂಡಮೆಂಟಲ್ ರೈಟ್ಸ್ ಅವೈಲಬಲ್ ಓನ್ಲಿ ಟು ಸಿಟಿಸನ್ಸ್. ಅಂದ್ರೆ ಈಗ ನಾವು ಅಂದ್ಕೊಂಡಿದೀವಿ ಭಾರತದಲ್ಲಿರ್ತಕ್ಕಂತಹ ಮೂಲಭೂತ ಹಕ್ಕುಗಳು ಕೇವಲ ಭಾರತೀಯರಿಗೆ ಮಾತ್ರ ಇರೋದು ಅಂತ ಹೇಳಿ ನಾವು ಅಂದ್ಕೊಂಡಿದೀವಿ. ಬಟ್ ಅದು ತಪ್ಪು. ಭಾರತದಲ್ಲಿರ್ತಕ್ಕಂತಹ ಮೂಲಭೂತ ಹಕ್ಕುಗಳು ಫಾರಿನರ್ಗೂ ಕೂಡ ಇದೆ. ಆದ್ರೆ ಎಲ್ಲಾ ಮೂಲಭೂತ ಹಕ್ಕುಗಳು ಕೂಡ ಫಾರಿನರ್ಗಿಲ್ಲ. ಮತ್ತೆ ಎಲ್ಲಾ ಮೂಲಭೂತ ಹಕ್ಕುಗಳು ಭಾರತೀಯ ಒಂದು ಪ್ರಜೆಗಳಿಗೆ ಇದ್ದಾವೆ. ಬಟ್ ಫಾರಿನರ್ಗೆ ಯಾವ ಮೂಲಭೂತ ಹಕ್ಕುಗಳು ಇದಾವೆ, ಮತ್ತೆ ಭಾರತೀಯರಿಗೆ ಮಾತ್ರ ಯಾವ ಮೂಲಭೂತ ಹಕ್ಕುಗಳಿದಾವೆ ಅಂತಂದ್ರೆ, ಭಾರತದಲ್ಲಿರ್ತಕ್ಕಂತಹ ಪ್ರಜೆಗಳಿಗೆ ಇರ್ತಕ್ಕಂತಹ ಓನ್ಲಿ ಫಾರ್ ಸಿಟಿಸನ್ಸ್ ಆಫ್ ಇಂಡಿಯಾ, ಭಾರತದ ಪ್ರಜೆಗಳಿಗೆ ಮಾತ್ರ ಇರ್ತಕ್ಕಂತಹ ಒಂದು ಮೂಲಭೂತ ಹಕ್ಕುಗಳು ಬಂದ್ರೆ 15, ಆರ್ಟಿಕಲ್ 15, 16, 19, 29 and 30. ವಿಧಿ 15, ವಿಧಿ 16, ವಿಧಿ 19, ವಿಧಿ 29 ಮತ್ತೆ ವಿಧಿ 30 ಇವು ಕೇವಲ ಭಾರತೀಯರಿಗಿರ್ತಕ್ಕಂತಹ ಮೂಲಭೂತ ಹಕ್ಕುಗಳು. ಇನ್ನುಳಿದ ಎಲ್ಲಾ ಮೂಲಭೂತ ಹಕ್ಕುಗಳು ಕೂಡ ಸಿಟಿಸನ್ಸ್ ಆಫ್ ಇಂಡಿಯಾ, ಭಾರತೀಯರಿಗೂ ಮತ್ತೆ ಫಾರಿನ್ನರ್ಗೂ. ಈ 5 ಬಿಟ್ಟು ಈ 5 ವಿಧಿಗಳನ್ನು ಹೊರತುಪಡಿಸಿ ಇನ್ನುಳಿದಿರ್ತಕ್ಕಂತಹ ವಿಧಿಗಳು ಭಾರತೀಯರಿಗೂ ಇದೆ ಮತ್ತೆ ಫಾರಿನ್ನರ್ಗೂ ಇದೆ. ಕೇವಲ ಭಾರತೀಯರಿಗೆ ಮಾತ್ರ ಇರತಕ್ಕಂತಹ ವಿಧಿಗಳು ಯಾವ್ಯಾವ ಅಂದ್ರೆ ವಿಧಿ 15, 16, 19, 29, 30 ಇವು ಕೇವಲ ಭಾರತೀಯರಿಗೆ ಮಾತ್ರ ಇರತಕ್ಕಂಥದ್ದು. ಇವನ್ ನಾವು ಮುಂದಿನ ತರಗತಿಯಲ್ಲಿ ಕೂಲಂಕುಷವಾಗಿ ನಾವು ನೋಡೋಣ, ಸವಿಸ್ತಾರವಾಗಿ ನಾವು ನೋಡೋಣ. ಈಗ ಕೇವಲ ಫಂಡಮೆಂಟಲ್ ರೈಟ್ಸ್ ನ ಒಂದು ಲಕ್ಷಣಗಳನ್ನ ನೋಡ್ತಾ ಹೋಗೋಣ. ಫಂಡಮೆಂಟಲ್ ರೈಟ್ಸ್ ಈಗಾಗಲೇ ನೀವು ತಿಳ್ಕೊಂಡ್ರಿ, ಸಿಟಿಜನ್ಸ್ಗೂ ಕೂಡ ಇದೆ ಮತ್ತೆ ಫಾರಿನರ್ಸ್ಗೂ ಕೂಡ ಫಂಡಮೆಂಟಲ್ ರೈಟ್ಸ್ ಇದಾವೆ. ನೆಕ್ಸ್ಟ್, ಫಂಡಮೆಂಟಲ್ ರೈಟ್ಸ್ ಆರ್ ಜಸ್ಟಿಸಿಯಬಲ್. ಅಂದ್ರೆ ಮೂಲಭೂತ ಹಕ್ಕುಗಳೇನಾದ್ರೂ ಉಲ್ಲಂಘನೆ ಆದ್ರೆ ಯಾವುದೇ ಒಬ್ಬ ವ್ಯಕ್ತಿ ಆಗಿರ್ಬೋದು, ಈಗ ನನ್ನ ಜೀವಿಸುವ ಹಕ್ಕು ಆಗಿರ್ಬೋದು, ಇಲ್ಲ ನನ್ನ ಡಿಸ್ಕ್ರಿಮಿನೇಷನ್ ಮಾಡ್ತಾರೆ ಅನ್ಕೊಳ್ಳಿ, ಆಗ ನನ್ನ ಮೂಲಭೂತ ಹಕ್ಕುಗಳು ವೈಲೇಷನ್ ಆಗುತ್ತೆ. ನನ್ನ ಒಂದು ಜಾತಿ ಆಗಿರ್ಬೋದು ಅಥವಾ ಒಂದು ಸ್ಥಳ ಆಗಿರ್ಬೋದು ಅಥವಾ ನನ್ನ ಡೇಟ್ ಆಫ್ ಬರ್ತ್ ಆಗಿರ್ಬೋದು, ನನ್ನ ಒಂದು ಕೌಟುಂಬಿಕ ಹಿನ್ನೆಲೆ ಯಾವುದೇ ಆಗಿರ್ಬೋದು, ಅದನ್ನ ತೆಗೆದುಕೊಂಡು ಏನಾದ್ರು ತಾರತಮ್ಯ ಮಾಡಿದ್ರೆ ನಾನು ಡೈರೆಕ್ಟ್ ಆಗಿ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು. ಸುಪ್ರೀಂ ಕೋರ್ಟ್ ಹೋಗಿ ನನ್ನ ಮೂಲಭೂತ ಹಕ್ಕುಗಳು ಉಲ್ಲಂಘನೆ ಆಗ್ತಾ ಇದೆ ಅಂತ ಹೇಳಿ ಹೇಳ್ಬೋದು. ಈ ಮೂಲಭೂತ ಹಕ್ಕುಗಳು ಜಸ್ಟಿಸಿಯೇಬಲ್. ನೆಕ್ಸ್ಟ್, ನೆಗೆಟಿವ್ ಇನ್ ಕ್ಯಾರೆಕ್ಟರ್. ಏನಿದು ಮೂಲಭೂತ ಹಕ್ಕುಗಳು ಅದೇ ನೆಗೆಟಿವ್ ಇನ್ ಕ್ಯಾರೆಕ್ಟರ್ ಆಗ್ತೈತೆ ಅಂದ್ರೆ, ಈಗ ನೀವು ಮುಂದೆ ಈ ಒಂದು ಮೂಲಭೂತ ಹಕ್ಕುಗಳನ್ನ ನೋಡ್ತಾ ಹೋದ್ರೆ ಅಲ್ಲಿ ಏನಂತ ಮೆನ್ಷನ್ ಮಾಡಿದೆ ಅಂದ್ರೆ, ಸ್ಟೇಟ್ ಶೆಲ್ ನಾಟ್ ಅಂದ್ರೆ ರಾಜ್ಯ ತಾರತಮ್ಯವನ್ನು ಮಾಡಬಾರ್ದು. ರಾಜ್ಯ ಯಾವುದೇ ಒಂದು ಜಾಬಲ್ಲಿ ಕೊಡ್ತಕ್ಕಂಥದ್ರಲ್ಲಿ ಕೂಡ ತಾರತಮ್ಯವನ್ನು ಮಾಡಬಾರ್ದು. ರಾಜ್ಯ ಅಂದ್ರೆ ಇಲ್ಲಿ ಏನು ಅಂತಂದ್ರೆ ನಾವು ಮುಂದಿನ ಆರ್ಟಿಕಲ್ ಅಲ್ಲಿ ನೋಡೋಣ. ಅಂದ್ರೆ ಏನ್ ಹೇಳ್ತಾರೆ, ಸ್ಟೇಟ್ ಶಲ್ ನಾಟ್ ಅಂದ್ರೆ ರಾಜ್ಯ ಅದನ್ನ ಮಾಡಬಾರ್ದು, ರಾಜ್ಯ ಇದನ್ನ ಮಾಡಬಾರ್ದು, ರಾಜ್ಯ ತಾರತಮ್ಯವನ್ನು ಮಾಡಬಾರ್ದು, ರಾಜ್ಯ ಎಲ್ಲರಿಗೂ ಸಮಾನವಾದಂತಹ ಅವಕಾಶವನ್ನು ಒದಗಿಸಬೇಕು. ಅಂದ್ರೆ ಇದು ಮಾಡಬಾರ್ದು ಅಂತ ಹೇಳಿ ಈ ಒಂದು ಫಂಡಮೆಂಟಲ್ ರೈಟ್ಸ್ ಅಲ್ಲಿ ಹೇಳುತ್ತೆ. ಅದೇ ನೆಗೆಟಿವ್ ಕ್ಯಾರೆಕ್ಟರ್ ಅಂತ ಹೇಳಿ ನಾವು ಅದನ್ನೇ ಕರಿತೀವಿ. ನೆಕ್ಸ್ಟ್, ದೇ ಆರ್ ನಾಟ್ ಡಿಫೆಂಡೆಡ್ ಅಂಡ್ ಗ್ಯಾರಂಟೆಡ್ ಬೈ ದ ಸುಪ್ರೀಂ ಕೋರ್ಟ್. ಅಂದ್ರೆ ಮೂಲಭೂತ ಹಕ್ಕುಗಳು ಏನಾದ್ರು ವೈಲೇಷನ್ ಆದ್ರೆ ಮೂಲಭೂತ ಹಕ್ಕುಗಳನ್ನು ಯಾವುದು ರಕ್ಷಿಸುತ್ತೆ ಅಂದ್ರೆ ಸುಪ್ರೀಂ ಕೋರ್ಟ್ ಮೂಲಭೂತ ಹಕ್ಕುಗಳನ್ನ ರಕ್ಷಿಸುತ್ತದೆ. ನೆಕ್ಸ್ಟ್, ದೇ ಆರ್ ನಾಟ್ ಪರ್ಮನೆಂಟ್. ಮೂಲಭೂತ ಹಕ್ಕುಗಳು ಪರ್ಮನೆಂಟ್ ಅಲ್ಲ. ಪಾರ್ಲಿಮೆಂಟ್ ಯಾವಾಗ ಬೇಕಾದ್ರೂ ಅಮೆಂಡ್ಮೆಂಟ್ ಮಾಡ್ಬೋದು ಅಥವಾ ಯಾವಾಗ ಬೇಕಾದ್ರೂ ತೆಗೆದಾಕ್ಬೋದು. ಅಂದ್ರೆ ಸಂಸತ್ತು ಭಾರತದಲ್ಲಿರ್ತಕ್ಕಂತಹ ಮೂಲಭೂತ ಹಕ್ಕುಗಳನ್ನ ತಿದ್ದುಪಡಿ ಮಾಡಬಹುದು ಅಥವಾ ರದ್ದನ್ನು ಮಾಡಬಹುದು. ಈ ಒಂದು ಮೂಲಭೂತ ಹಕ್ಕುಗಳು ಪರ್ಮನೆಂಟ್ ಅಲ್ಲ. ನೆಕ್ಸ್ಟ್, ನ್ಯಾಷನಲ್ ಎಮರ್ಜೆನ್ಸಿ ಟೈಮಲ್ಲಿ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಇರ್ತಕ್ಕಂತಹ ಟೈಮಲ್ಲಿ ಎಲ್ಲಾ ಮೂಲಭೂತ ಹಕ್ಕುಗಳು ಸಸ್ಪೆಂಡ್ ಆಗುತ್ತೆ. ಬಟ್ 2 ಮೂಲಭೂತ ಹಕ್ಕುಗಳು ಮಾತ್ರ ಇರ್ತವೆ.
ಆರ್ಟಿಕಲ್ 20 ಅಂಡ್ ಆರ್ಟಿಕಲ್ 21. ವಿಧಿ 20 ಮತ್ತು ವಿಧಿ 21 ಹೊರತುಪಡಿಸಿ ಇನ್ನುಳಿದ ಎಲ್ಲ ಮೂಲಭೂತ ಹಕ್ಕುಗಳು ಕೂಡ ನ್ಯಾಷನಲ್ ಎಮರ್ಜೆನ್ಸಿ ಅಂದ್ರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಎಲ್ಲ ಆರ್ಟಿಕಲ್ ಕೂಡ ಸಸ್ಪೆಂಡ್ ಆಗ್ತವೆ. ಆರ್ಟಿಕಲ್ 20 ಮತ್ತೆ 21 ಮಾತ್ರ ಸಸ್ಪೆಂಡ್ ಆಗಲ್ಲ. ನೀವು ಇನ್ನ ಡೀಪ್ ಆಗಿ ನೋಡ್ತಾ ಹೋದ್ರೆ ಈಗ ನ್ಯಾಷನಲ್ ಎಮರ್ಜೆನ್ಸಿ ಯಾವ 2 ಗ್ರೌಂಡ್ ಮೇಲೆ ಡಿಕ್ಲೇರ್ ಆಗುತ್ತೆ ಅಂದ್ರೆ, ಒಂದು ಎಕ್ಸ್ಟರ್ನಲ್ ಅಗ್ರೆಷನ್ ಅಂದ್ರೆ ಯಾವುದಾದ್ರೂ ಒಂದು ದೇಶ ವಾರ್ ಮಾಡ್ತಾ ಇದ್ರೆ ಆ ಒಂದು ಸಂದರ್ಭದಲ್ಲಿ ನ್ಯಾಷನಲ್ ಎಮರ್ಜೆನ್ಸಿ ಡಿಕ್ಲೇರ್ ಆಗುತ್ತೆ. ಮತ್ತೆ ಇನ್ನೊಂದು ಆರ್ಮ್ಡ್ ರೆಬಿಲಿಯನ್ ಅಂದ್ರೆ ಭಾರತದಲ್ಲಿರ್ತಕ್ಕಂತಹ ಸೇನೆ ತನ್ನ ಸರ್ಕಾರದ ವಿರುದ್ಧನೇ ಕೂಡ ದಂಗೆ ಇದ್ರೆ ಅವಳು ಕೂಡ ನ್ಯಾಷನಲ್ ಎಮರ್ಜೆನ್ಸಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆ ಆಗುತ್ತೆ. ಒಂದು ಬೇರೆ ದೇಶ ನಮ್ಮ ಮೇಲೆ ಏನಾದ್ರು ಯುದ್ಧವನ್ನು ಮಾಡ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆ ಆದ್ರೆ ಆ ಒಂದು ಸಂದರ್ಭದಲ್ಲಿ ಆರ್ಟಿಕಲ್ 19 ಕೂಡ ಇರಲ್ಲ. ಆರ್ಟಿಕಲ್ 19 ಕೂಡ ಆಟೋಮೆಟಿಕಲಿ ಸಸ್ಪೆಂಡ್ ಆಗಿರುತ್ತೆ. ಬಟ್ ಏನಾದ್ರು ಆರ್ಮಡ್ ರೆಬಿಲಿಯನ್ ಅಂದ್ರೆ ಸೈನ್ಯದಲ್ಲಿ ಏನಾದ್ರು ನಮ್ಮ ಭಾರತ ಸರ್ಕಾರದ ವಿರುದ್ಧ ದಂಗೆ ಇದ್ರೆ ಅಂತಹ ಸಂದರ್ಭದಲ್ಲಿ ಆರ್ಟಿಕಲ್ 19 ಸಸ್ಪೆಂಡ್ ಆಗಲ್ಲ. ಇದೊಂದು ಎಕ್ಸೆಪ್ಷನ್. ಅಂದ್ರೆ ವಾರ್ ಆಗ್ಬೇಕಾದ್ರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದ್ರೆ ಆರ್ಟಿಕಲ್ 19 ಸಸ್ಪೆಂಡ್ ಆಗುತ್ತೆ. ಆರ್ಮಡ್ ರೆಬಿಲಿಯನ್ ಸೈನ್ಯ ಏನಾದ್ರು ದಂಗೆ ಇದ್ರೆ ಇಂಟರ್ನಲ್ ಅಗ್ರೆಷನ್ ಅಂತ ಹೇಳಿ ಕರಿತೀವಿ, ಅದು ಭಾರತದ ದೇಶದ ಒಳಗಡೆ ಆಗ್ತಕ್ಕಂಥದ್ದು. ಆ ಒಂದು ಸಂದರ್ಭದಲ್ಲಿ ಆರ್ಟಿಕಲ್ 19 ಸಸ್ಪೆಂಡ್ ಆಗಲ್ಲ. ನಾವೀಗೇನು ನೋಡಿದ್ವಿ ಅಂತಂದ್ರೆ ಮೂಲಭೂತ ಹಕ್ಕುಗಳ ಒಂದು ಯಾವೆಲ್ಲ ಮೂಲಭೂತ ಹಕ್ಕುಗಳು ಭಾರತ ಸಂವಿಧಾನ ಕೊಟ್ಟಿದೆ, ಮೂಲಭೂತ ಹಕ್ಕುಗಳಿಂದ ಯಾವುದರಿಂದ ಎರವಲನ್ನು ಪಡ್ಕೊಂಡಿದ್ದೀವಿ, ಮೂಲಭೂತ ಹಕ್ಕುಗಳ ಒಂದು ಲಕ್ಷಣಗಳೇನು ಎನ್ನುವುದನ್ನ ಈಗ ನೋಡಿದ್ವಿ. ನೆಕ್ಸ್ಟ್ ಆರ್ಟಿಕಲ್ 12 ಅಂಡ್ ಆರ್ಟಿಕಲ್ 13 ಈ ತರಗತಿಯಲ್ಲಿ ನೋಡೋಣ. ವಿಧಿ 12 ನಾವು ಈಗ ನೋಡೋಣ. ವಿಧಿ 12 ಆರ್ಟಿಕಲ್ 12 ಏನ್ ಹೇಳುತ್ತೆ ಅಂತಂದ್ರೆ, ಡೆಫಿನೇಷನ್ ಆಫ್ ಸ್ಟೇಟ್ ಅಂದ್ರೆ ರಾಜ್ಯ ಪದದ ವ್ಯಾಖ್ಯಾನವನ್ನ ವಿಧಿ 12 ಹೇಳುತ್ತೆ. ಏನಿದು ರಾಜ್ಯ ಅಂದ್ರೆ ಇವಾಗ ಮುಂದೆ ನಾವು ನೋಡ್ತಕ್ಕಂಥ ಆರ್ಟಿಕಲ್ ಅಲ್ಲಾಗಿರ್ಬೋದು, ಆರ್ಟಿಕಲ್ 14, 15, 16, 17, 18 ಏನ್ ನಾವೀಗ ಫಂಡಮೆಂಟಲ್ ರೈಟ್ಸ್ ಅಲ್ಲಿ ನೋಡ್ತೀವಿ ಆರ್ಟಿಕಲ್, ಎಲ್ಲ ಆರ್ಟಿಕಲ್ ಅಲ್ಲೂ ಕೂಡ ಸ್ಟೇಟ್ ಅನ್ನೋ ಪದವನ್ನು ಮೆನ್ಷನ್ ಆಗಿದೆ. ಅಂದ್ರೆ ಸ್ಟೇಟ್ ಶಾಲ್ ನಾಟ್ ಡಿಸ್ಕ್ರಿಮಿನೇಟ್ ಅಂದ್ರೆ ರಾಜ್ಯ ತಾರತಮ್ಯವನ್ನು ಮಾಡಬಾರ್ದು, ರಾಜ್ಯ ಎಲ್ಲರಿಗೂ ಸಮಾನವಾದಂತಹ ಅವಕಾಶವನ್ನು ಕೊಡಬೇಕು. ಈ ತರ ಎಲ್ಲ ಆರ್ಟಿಕಲ್ ಅಲ್ಲೂ ಕೂಡ ಹೇಳ್ತಾ ಹೋಗುತ್ತೆ. ಆ ರಾಜ್ಯ ಅಂದ್ರೆ ಏನು, ಆ ರಾಜ್ಯದ ಡೆಫಿನೇಷನ್ ಅನ್ನ ವಿಧಿ 12 ಆರ್ಟಿಕಲ್ 12 ಡೆಫಿನೇಷನ್ ಆಫ್ ಸ್ಟೇಟ್ ರಾಜ್ಯದ ಪದದ ಒಂದು ವ್ಯಾಖ್ಯಾನವನ್ನ ಕೊಡುತ್ತೆ. ಈ ರಾಜ್ಯ ಅಂದ್ರೆ ಏನು, ರಾಜ್ಯ ಅಂತ ಅಂದ್ರೆ ಏನು ಅಂದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾ, ಭಾರತ ಸರ್ಕಾರ ಮತ್ತೆ ಭಾರತದ ಸಂಸತ್ತನ್ನು ಒಳಗೊಂಡಿರ್ತಕ್ಕಂಥದ್ದು. ಈ ರಾಜ್ಯ ಒಂದು ಪದವನ್ನ ಒಂದು ವಿಸ್ತಾರವಾಗಿ ರಾಜ್ಯ ಪದದ ಅರ್ಥವನ್ನು ನಮ್ಮ ಭಾರತದ ಸಂವಿಧಾನದಲ್ಲಿ ಹೇಳಿದ್ದಾರೆ. ಏನು ಅಂತಂದ್ರೆ ಭಾರತದ ಸರ್ಕಾರ, ಭಾರತದ ಸಂವಿಧಾನ ಮತ್ತೆ ಭಾರತದ ಸಂಸತ್ತು, ರಾಜ್ಯ ಸರ್ಕಾರ, ರಾಜ್ಯ ಶಾಸಕಾಂಗ. ಈಗ ನಾವು ಗೌರ್ಮೆಂಟ್ ಆಫ್ ಇಂಡಿಯಾ ನೋಡಿದ್ವಿ. ಈಗ ಸ್ಟೇಟಿಗೆ ಬಂದ್ರೆ ರಾಜ್ಯಗಳ ಸರ್ಕಾರಗಳು ಇರ್ತವೆ ಮತ್ತೆ ರಾಜ್ಯ ಶಾಸಕಾಂಗ ಇರ್ತವೆ. ಇದು ಕೂಡ ರಾಜ್ಯ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಲೋಕಲ್ ಅಥಾರಿಟೀಸ್ ಅಂದ್ರೆ ಸ್ಥಳೀಯ ಸರ್ಕಾರಗಳೇನಿದಾವೆ, ಮುನ್ಸಿಪಾಲಿಟೀಸ್ ಆಗಿರ್ಬೋದು, ಪಂಚಾಯತ್ ಆಗಿರ್ಬೋದು, ಈ ಒಂದು ಡಿಸ್ಟ್ರಿಕ್ಟ್ ಬೋರ್ಡ್ ಆಗಿರ್ಬೋದು, ಇವನ್ನು ಕೂಡ ರಾಜ್ಯವನ್ನು ಎಂಬ ಒಂದು ಪದದಲ್ಲಿ ವಿಶ್ಲೇಷಿಸಿದ್ದಾರೆ. ನೆಕ್ಸ್ಟ್ ಆಲ್ ಅದರ್ ಅಥಾರಿಟೀಸ್ ಅಂದ್ರೆ ಈಗ ಗೌರ್ಮೆಂಟ್ ಅಥಾರಿಟೀಸ್ ಆಗಿರ್ತಕ್ಕಂತಹ ಈಗ LIC ಆಗಿರ್ಬೋದು, ಗೌರ್ಮೆಂಟ್ ಕಂಪನೀಸ್ ಆಗಿರ್ತಕ್ಕಂತಹ ಸಾಯಿಲ್ ಇರ್ಬೋದು, SAIL ಆಗಿರ್ಬೋದು, LIC ಇರ್ಬೋದು, ಈ ಒಂದು ಗೌರ್ಮೆಂಟ್ ಎಲ್ಲ ಒಂದು ಕಂಪನಿಗಳು, ಗೌರ್ಮೆಂಟ್ ಒಡೆತನದ ಅಂದ್ರೆ ಸಾರ್ವಜನಿಕ ಕಂಪನಿಗಳು ಕೂಡ ಈ ಒಂದು ರಾಜ್ಯ ಎಂಬ ವ್ಯಾಖ್ಯಾನದಲ್ಲಿ ಬರುತ್ತೆ. ಅಂದ್ರೆ ರಾಜ್ಯ ಅಂದ್ರೆ ಏನು ಅಂದ್ರೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಶಾಸಕಾಂಗಗಳು, ಈ ಲೋಕಲ್ ಬಾಡೀಸ್ಗಳು ಮತ್ತೆ ಗೌರ್ಮೆಂಟ್ ಒಡೆತನದಲ್ಲಿರ್ತಕ್ಕಂತಹ ಎಲ್ಲ ಕಂಪನಿಗಳು, ಫಾರ್ ಎಕ್ಸಾಂಪಲ್ LIC ಆಗಿರ್ಬೋದು, ಸಾಯಿಲ್ ಆಗಿರ್ಬೋದು, ಇವೆಲ್ಲವೂ ಕೂಡ ರಾಜ್ಯ ಎಂಬ ಪದದಡಿ ಬರ್ತಕ್ಕಂಥದ್ದು. ಇದು ಡೆಫಿನೇಷನ್ ಆಫ್ ಸ್ಟೇಟ್. ಮತ್ತೆ ಒಂದು ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನು ಕೊಡುತ್ತೆ. ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ ಅಂದ್ರೆ ಪ್ರೈವೇಟ್ ಏಜೆನ್ಸಿ ಕೂಡ ಅಂದ್ರೆ ಪ್ರೈವೇಟ್ ಕಂಪನಿಗಳು ಕೂಡ ಅಥವಾ ಪ್ರೈವೇಟ್ ಏಜೆನ್ಸಿಗಳು ಕೂಡ ಈ ಒಂದು ರಾಜ್ಯ ಎಂಬ ಪದದಡಿ ಬರುತ್ತೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಡಿಸಿಷನ್ ಅನ್ನ ಕೊಟ್ಟಿದೆ. ಲಾಂಗ್ ಸ್ಟೋರಿ ಶಾರ್ಟ್, ರಾಜ್ಯ ಅಂದ್ರೆ ಏನು, ಈ ಒಂದು ಮೂಲಭೂತ ಹಕ್ಕುಗಳಲ್ಲಿ ಬರ್ತಕ್ಕಂತಹ ರಾಜ್ಯ, ಆ ರಾಜ್ಯದ ಪದದ ಅರ್ಥ ಏನು ಅಂತಕ್ಕಂಥದ್ದನ್ನ ಆರ್ಟಿಕಲ್ 12 ಆರ್ಟಿಕಲ್ 12 ಅಲ್ಲಿ ನಾವು ಮೆನ್ಷನ್ ಆಗಿರ್ತಕ್ಕಂಥದ್ದು. ಈಗ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಕೇಂದ್ರ ಶಾಸಕಾಂಗ ಆಗಿರ್ತಕ್ಕಂತಹ ಸಂಸತ್ ಆಗಿರ್ಬೋದು,
ಈಗ ರಾಜ್ಯ ಶಾಸಕಾಂಗ ಆಗಿರ್ಬೋದು, ಲೋಕಲ್ ಅಥಾರಿಟೀಸ್ ಆಗಿರ್ಬೋದು, ಅಂದ್ರೆ ಮುನ್ಸಿಪಾಲಿಟೀಸ್, ಪಂಚಾಯತ್ಸ್, ಇವೆಲ್ಲವನ್ನು ಟೋಟಲ್ ಸವಿಸ್ತಾರವಾಗಿರ್ತಕ್ಕಂಥ ಒಂದು ವಿಸ್ತಾರವಾದ ಒಂದು ಕಲ್ಪನೆಯನ್ನ ಭಾರತದ ಸಂವಿಧಾನ ಕೊಟ್ಟಿದೆ. ಆ ರಾಜ್ಯ ಪದದ ಅರ್ಥ ಅಥವಾ ರಾಜ್ಯ ಪದದ ವ್ಯಾಖ್ಯಾನ ಭಾರತ ಸಂವಿಧಾನದಲ್ಲಿ ಎಲ್ಲಿ ಮೆನ್ಷನ್ ಆಗಿದೆ ಅಂದ್ರೆ ಆರ್ಟಿಕಲ್ 12 ಅಲ್ಲಿ ರಾಜ್ಯ ಪದದ ಅರ್ಥ ಮೆನ್ಷನ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಆರ್ಟಿಕಲ್ 12 ನೋಡಿದ್ವಿ, ಅಂದ್ರೆ ಅದು ಡೆಫಿನೇಷನ್ ಆಫ್ ಸ್ಟೇಟ್ ನ ಡೆಫಿನೇಷನ್ ಕೊಡುತ್ತೆ. ಈಗ ಆರ್ಟಿಕಲ್ 13 ನೋಡೋಣ. ಆರ್ಟಿಕಲ್ 13 ವಿಧಿ 13 ಏನ್ ಹೇಳುತ್ತೆ ಅಂದ್ರೆ ಆಲ್ ಲಾಸ್ that are inconsistent with or in derogation of any fundamental rights shall be void. ಅಂದ್ರೆ ಏನು ಅಂತಂದ್ರೆ ಯಾವುದೇ ಒಂದು ಈಗ ಸಂಸತ್ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಅಥವಾ ಲೋಕಲ್ ಅಥಾರಿಟೀಸ್ ಆಗಿರ್ಬೋದು, ಒಂದು ಕಾನೂನುಗಳನ್ನು ತರ್ತವೆ. ಆ ಕಾನೂನುಗಳು, ಆ ಒಂದು ನೀತಿ ನಿಯಮಗಳು ಏನಾದ್ರೂ ಫಂಡಮೆಂಟಲ್ ರೈಟ್ಸ್ ನ ಉಲ್ಲಂಘನೆ ಮಾಡುವಾಗಿದ್ರೆ ಸಂವಿಧಾನದಲ್ಲಿ ಮೆನ್ಷನ್ ಆಗಿರ್ತಕ್ಕಂಥ ಮೂಲಭೂತ ಹಕ್ಕುಗಳನ್ನ ಸಂಸತ್ತು ಅಥವಾ ರಾಜ್ಯ ಸರ್ಕಾರ ಜಾರಿಗೊಳಿಸಿದ ಕಾನೂನುಗಳು ಉಲ್ಲಂಘಿಸುವ ಆಗಿದ್ರೆ, ಫಂಡಮೆಂಟಲ್ ರೈಟ್ಸ್ ನ ಉಲ್ಲಂಘಿಸುವ ಆಗಿದ್ರೆ ಆ ಲಾಸ್ ಅನ್ನ ರದ್ದು ಮಾಡ್ತಕ್ಕಂತಹ ಅಧಿಕಾರ ಸುಪ್ರೀಂ ಕೋರ್ಟ್ಗಿದೆ. ಅಂದ್ರೆ ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳು ಒಬ್ಬ ಮಾನವನ ಸರ್ವಾಂಗೀಣ ಬೆಳವಣಿಗೆಗೆ ಅತ್ಯವಶ್ಯಕ. ಆದ್ದರಿಂದ ಇಟ್ ಈಸ್ ಎ ನೆಸೆಸರಿ, ಫಂಡಮೆಂಟಲ್ ರೈಟ್ಸ್ ನೆಸೆಸರಿ. ಈ ಒಂದು ಮೂಲಭೂತ ಹಕ್ಕುಗಳನ್ನ ಉಲ್ಲಂಘನೆ ಮಾಡುವಾಗಿಲ್ಲ. ಯಾವ್ದಾದ್ರು ಲಾಸ್ ಉಲ್ಲಂಘನೆ ಆದ್ರೆ ಆ ಲಾಸ್ ನ ರದ್ದು ಮಾಡತಕ್ಕಂತಹ ಅಧಿಕಾರ ಸುಪ್ರೀಂ ಕೋರ್ಟ್ಗಿದೆ. ಆ ಲಾಸ್ ಬಗ್ಗೆ ಆರ್ಟಿಕಲ್ 13 ಹೇಳುತ್ತೆ. ಏನಿದು ಲಾಸ್ ಅಂದ್ರೆ ಪಾರ್ಲಿಮೆಂಟ್ ಮಾಡಿರ್ತಕ್ಕಂತಹ ಲಾಗಳಾಗಿರ್ಬೋದು, ಸ್ಟೇಟ್ ಗೌರ್ಮೆಂಟ್ ಮಾಡಿರ್ತಕ್ಕಂತಹ ಲಾಗಳಾಗಿರ್ಬೋದು, ಲೋಕಲ್ ಅಥಾರಿಟಿ ಮಾಡಿರ್ತಕ್ಕಂತಹ ಲಾಗಳಾಗಿರ್ಬೋದು, ಈ ಎಲ್ಲ ಕಾನೂನುಗಳನ್ನ ಆರ್ಟಿಕಲ್ 13 ಹೇಳುತ್ತೆ. ಲಾಂಗ್ ಸ್ಟೋರಿ ಶಾರ್ಟ್, ಈಗ ಆರ್ಟಿಕಲ್ 12 ಏನ್ ಹೇಳುತ್ತೆ ಅಂದ್ರೆ ರಾಜ್ಯ ಪದದ ಒಂದು ವ್ಯಾಖ್ಯಾನವನ್ನ ಆರ್ಟಿಕಲ್ 12 ಕೊಡುತ್ತೆ. ಆರ್ಟಿಕಲ್ 13 ಏನ್ ಹೇಳುತ್ತೆ ಅಂದ್ರೆ ಲಾಸ್ ಬಗ್ಗೆ ಹೇಳುತ್ತೆ, ಅಂದ್ರೆ ಕಾನೂನುಗಳ ಬಗ್ಗೆ ಹೇಳುತ್ತೆ. ಯಾವುದಾದರೂ ಕಾನೂನುಗಳು ಮೂಲಭೂತ ಹಕ್ಕುಗಳನ್ನು ಉಲ್ಲಂಘಿಸುವಾಗಿದ್ರೆ ಆ ಕಾನೂನುಗಳನ್ನ ಸುಪ್ರೀಂ ಕೋರ್ಟ್ ರದ್ದು ಮಾಡುತ್ತೆ. ಇದು ಆರ್ಟಿಕಲ್ 13 ಹೇಳ್ತಕ್ಕಂಥದ್ದು. ಅಂದ್ರೆ ಲಾಸ್ ಬಗ್ಗೆ ಆರ್ಟಿಕಲ್ 13 ಹೇಳ್ತಕ್ಕಂಥದ್ದು. ಈ ಒಂದು ತರಗತಿಯಲ್ಲಿ ಹಕ್ಕುಗಳು ಅಂದ್ರೆ ಏನು, ಮೂಲಭೂತ ಹಕ್ಕುಗಳು ಅಂದ್ರೆ ಏನು, ಮೂಲಭೂತ ಹಕ್ಕುಗಳಿಂದ ಯಾವ ದೇಶದಿಂದ ಎರವಲು ಪಡ್ಕೊಂಡಿದ್ದೇವೆ, USA ಕಾನ್ಸ್ಟಿಟ್ಯೂಷನ್ ಇರತಕ್ಕಂತಹ ಮೂಲಭೂತ ಹಕ್ಕುಗಳಿಗೂ ಮತ್ತೆ ಲಂಡನ್ ಅಂದ್ರೆ ಇಂಗ್ಲೆಂಡ್ ಇರತಕ್ಕಂತಹ ಮೂಲಭೂತ ಹಕ್ಕುಗಳಿಗೂ ಇರತಕ್ಕಂತಹ ವ್ಯತ್ಯಾಸಗಳೇನು, ನಾವು UK ಅಥವಾ USA ಕಾನ್ಸ್ಟಿಟ್ಯೂಷನ್ ಇರತಕ್ಕಂತಹ ಮೂಲಭೂತ ಹಕ್ಕುಗಳನ್ನ ಫಾಲೋ ಮಾಡ್ತೀವ, ಮತ್ತೆ ಮೂಲಭೂತ ಹಕ್ಕುಗಳು ಭಾರತದ ಸಂವಿಧಾನದಲ್ಲಿ ಎಷ್ಟಿದ್ವು ಮತ್ತೆ ಅಟ್ ಪ್ರೆಸೆಂಟ್ ಎಷ್ಟು ಮೂಲಭೂತ ಹಕ್ಕುಗಳಿದ್ದಾವೆ, ಮೂಲಭೂತ ಹಕ್ಕುಗಳ ಒಂದು ಲಕ್ಷಣಗಳೇನು, ಮತ್ತೆ ಮೂಲಭೂತ ಹಕ್ಕುಗಳಲ್ಲಿರ್ತಕ್ಕಂತಹ 2 ಆರ್ಟಿಕಲ್ ಅನ್ನ ಈ ಒಂದು ತರಗತಿಯಲ್ಲಿ ನೋಡಿದ್ವಿ. ಅಂದ್ರೆ ಆರ್ಟಿಕಲ್ 12, ಆರ್ಟಿಕಲ್ 13 ಅನ್ನ ಈ ಒಂದು ತರಗತಿಯಲ್ಲಿ ನೋಡಿದ್ವಿ. ಮುಂದಿನ ತರಗತಿಯಲ್ಲಿ ರೈಟ್ ಟು ಈಕ್ವಾಲಿಟಿ ಅಂದ್ರೆ ಸಮಾನತೆಯ ಹಕ್ಕು, ಆರ್ಟಿಕಲ್ 14 to 18 ವಿಧಿ 14ರಿಂದ 18ರವರೆಗೆ ಸಮಾನತೆಯ ಹಕ್ಕುಗಳನ್ನ ನಾವು ಮುಂದಿನ ತರಗತಿಯಲ್ಲಿ ನೋಡೋಣ. ಒಟ್ಟು 6ರಿಂದ 7 ತರಗತಿಗಳು ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ತರಗತಿಗಳನ್ನು ನಾವು ಮಾಡ್ತಾ ಇದ್ದೀವಿ. ಅಂದ್ರೆ ಸಂಕ್ಷಿಪ್ತವಾಗಿ ಯಾವುದೇ ಒಂದು ಆರ್ಟಿಕಲ್ ಕೂಡ ನಿಮ್ಮ ತಲೆಯಲ್ಲಿ ಹಂಗೆ ಇರಬೇಕು, ಬಯಾಟ್ ಮಾಡೋದಲ್ಲ. ಪ್ರತಿಯೊಂದು ಆರ್ಟಿಕಲ್ 12ರಿಂದ ಆರ್ಟಿಕಲ್ 35ರವರೆಗೆ ಎಲ್ಲ ಆರ್ಟಿಕಲ್ಗಳು ಕೂಡ ನಿಮ್ಮ ತಲೆಯಲ್ಲಿ ಹಾಗೆ ಉಳ್ಕೋಬೇಕು. ಆ ತರ ಎಲ್ಲ ಒಂದು ಆರ್ಟಿಕಲ್ ಅನ್ನು ನಾವು ಸಂಕ್ಷಿಪ್ತವಾಗಿ ಮಾಡ್ತೀವಿ. ಈ ಒಂದು ತರಗತಿಯಲ್ಲಿ ಕೇವಲ ಇಂಟ್ರೊಡಕ್ಷನ್ ಅನ್ನ ಮಾಡಿದ್ವಿ. ಮುಂದಿನ ತರಗತಿಯಲ್ಲಿ ರೈಟ್ ಟು ಈಕ್ವಾಲಿಟಿ ಸಮಾನತೆಯ ಹಕ್ಕನ್ನು ನಾವು ನೋಡೋಣ. ಈ ಒಂದು ವಿಡಿಯೋ ತಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ತಮ್ಗೇನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ, ಮತ್ತೆ ಬೇರೆ ಯಾವ್ದಾದ್ರು ಕ್ಲಾಸ್ ಬೇಕಿದ್ರೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್.